Telugu co-powered by Line Dates Jam. Special partner Swastik Gulab Jamun. Buy one get one free. Comedy killadigallo. Comedy killadigallo. Not handsome. Yes, smile please. ಹಾಯ್ ಹಲೋ ನಮಸ್ಕಾರ. ನಕ್ಕು ಮುತ್ತು ಉದುರಿಸೋ ಹುಡುಗಿರಿಗೆ, ನಕ್ಕಿ ಹಲ್ಲು ಉದುರಿಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರಲ್ಲಗೋ ಅಂಕಲ್ಗೆ, ದೋಸೆ ಮಾಡ್ತಾರಾಗೋ ಆಂಟಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ್ಟರ್ ಕೇಳ್ಕೊಳ್ಳೋದು ಒಂದೇ, ಸೈಡ್ಗೆ ಇಡ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಚಪ್ಪಾಳೆ. ಭಾನುವಾರದ ಕಾಮಿಡಿ ಕಿಲಾಡಿ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ವಾವ್, ನೆನ್ನೆ ಎಂತ ಎಪಿಸೋಡ್ ಇತ್ತು ನಮಗೆ. ಇದು ಕಾಮಿಡಿ ಕಿಲಾಡಿಗಳು. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್. ಬೈ ಒನ್ ಗೆಟ್ ಒನ್ ಫ್ರೀ. ಬೈಲಿ ಚಪ್ಪಾಳೆ. ಯಾಕೆ ಈ ಸಲ ಅಲ್ಲಿಂದ ಬಂದೆ ಅಂತ ನೋಡ್ತಾ ಇದ್ದೀರಾ? ಅರೆ, ನಾವು ನಿಮ್ಮನೆಗೆ ಬಂದಿರೋದ್ರಿ, ಅದಕ್ಕೆ ನಿಮ್ಮದೇ ಬಂದ್ವಿ. ಹೊಡಿರಿ ಚಪ್ಪಾಳೆ. ಓಕೆ, ನೆನ್ನೆ ಸೂಪರ್ ಫ್ಯಾಬುಲಸ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ಗಳಿತ್ತು. ಸೊ ಇವತ್ತು ಅದೇ ತರ ಇರುತ್ತೆ ಅನ್ನೋ ನಂಬಿಕೆ ನಾನಿದ್ದೀನಿ. ಅದನ್ನ ಕೊಡೋದಕ್ಕೆ ರೆಡಿ ಆಗಿರೋ ನಮ್ಮ ಕಿಲಾಡಿಗಳಿಗೆ ಸ್ವಾಗತ, ಆಡಿಯನ್ಸ್ಗೆ ಸ್ವಾಗತ, ಹಾಗೂ ನಮ್ಮ ತ್ರಿವಳಿ ಕಿಲಾಡಿ ಅಂಗ ಕಿಲಾಡಿ ಜಡ್ಜಸ್ಗೂ ಸ್ವಾಗತ, ಸುಸ್ವಾಗತ. ಓಕೆ, ಹರಟೆ ಹೊಡ್ಕೊಂಡು ನಾವು ನಕ್ಕೊಂಡು ನಿಮ್ಮನ್ನು ನಗಿಸ್ತಾ ಪಯಣ ಮುಂದಕ್ಕೆ ಸಾಗ್ತಾ ಇದೆ. ಈಗ ಮತ್ತದೇ ತರ ನಗ್ಸಕ್ಕೆ ಬರ್ತಾ ಇರೋಂತ ಇನ್ನೊಂದು ತಂಡ. ಲೆಟ್ಸ್ ವೆಲ್ಕಮ್ ಶಿವರಾಜ್ ಮಂಡ್ಯ, ಅನೀಶ್ ಮಂಗಳೂರು, ಹಿತೇಶ್ ಬೆಳ್ತಂಗಡಿ, ಲೋಕೇಶ್ ತುಮಕೂರು. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಅಪ್ಪ, ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸ ಮಾಡಿ 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 ಸಾಕಾಗೋಗುತ್ತೆ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು, ಮನೆಗೆ ಬಂದು ಅಡುಗೆ ಮಾಡಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಕಸ ಗುಡಿಸಿ, ನೆಲ ಒರೆಸಿ. ಅಮ್ಮ, ಈ ಕಷ್ಟ ಅಂತೂ ಬೇಡಪ್ಪ. ಈ ಆಫೀಸಲ್ಲಿ ಮ್ಯಾನೇಜರ್ ಟೆನ್ಷನ್ನು. ಆಫೀಸಿಗೆ ಲೇಟ್ ಆಗೋದ್ರು ಬೈತಾನೆ, ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಿಲ್ಲ ಅಂದ್ರೂ ಬೈತಾನೆ. ಆಫೀಸಿಂದ ಬರ್ಬೇಕಾದ್ರೆ ಕೇಳಿದೆ, ನೋಡಪ್ಪ ನನ್ನ ತಂಗಿಗೆ ಮದುವೆ ಮಾಡಿಸ್ತೀನಿ, ಒಂದು 10 ದಿನ ರಜೆ ಕೊಡು ಅಂತ. ಇಂಗ್ಲೀಷಲ್ಲಿ ಬರ್ಕೊಡು ಅಂದ. ಬರ್ಕೊಟ್ಟೆ. ಆ್ಯಸ್ ಐ ಆಮ್ ಮ್ಯಾರಿಯಿಂಗ್ ಮೈ ಸಿಸ್ಟರ್, ಪ್ಲೀಸ್ ಗ್ರ್ಯಾಂಡ್ ಮಿ 10 days ಲೀವ್ ಅಂತ. ಏನು ತಪ್ಪು? ಬಾಯಿಗೆ ಬಂದಂಗೆ ಬೈದ್ಬಿಡೋದ? ಅಲ್ಲಿ ಅವ್ನ ಟೆನ್ಷನ್ನು, ಹೊರಗಡೆ ಬಂದರೆ ಟ್ರಾಫಿಕ್ ಟೆನ್ಷನ್ನು, ಫ್ರಸ್ಟ್ರೇಷನ್ನು. ಯಾರ ಮೇಲೆ ತೀರಿಸ್ಕೊಳ್ಳೋಣ? ಎಲ್ಲಮ್ಮ ನಿಮ್ಮಮ್ಮ? ನಾನು ಚಿಕ್ಕ ವಯಸ್ಸಿದ್ದಾಗಲೇ ಸೀರೆ ಮಾರೋನ್ ಜೊತೆ ಓಡೋಗ್ಬಿಟ್ರು. ಅದ ನಿಮ್ಮಮ್ಮನೆಲ್ಲ ಕೇಳಿದ್ದು, ನಾನು ಹೆಣ್ತಿನ. ಹೌದಾ? ನಿಮಿಷ. ಅಮ್ಮೋರೇ, ನಮ್ಮನೇಲಿ ಅವಳೆ ತಾನೆ. ಹೌದು. ನಿಧಾನ ಕರಿ. ಅಮ್ಮೋರೇ, ಅಮ್ಮೋರೇ, ಯಜಮಾನ್ರು ಕರೀತಾ ಇದ್ದಾರೆ. ಹಾ, ಬಂದೆ. ಹಾಯ್ ಹಬಿ. ಹಾಯ್ ಹಬಿ. ಡೇಯ್, ನಾನು ಮನೆಗೆ ಬಂದ ತಕ್ಷಣ AC ಇರಬೇಕು ಅಂತ ಗೊತ್ತು ತಾನೆ? ಇದೆಯಲ್ಲ AC. ಇದೇ, ಅದು ಆನಲ್ಲಿ ಇರಬೇಕು ಅಂತ ಗೊತ್ತಲ್ವಾ? ಅದ್ ನನ್ ಗೊತ್ತು, ನಿಮಗ್ ಗೊತ್ತು. ಹಾ, ಬೆಟ್ಟೆಗೌಡನ್ಗೆ ಏನ್ ಗೊತ್ತು? ಬೆಟ್ಟೆಗೌಡ ಯಾರೇ? ಲೈನ್ ಮ್ಯಾನು. ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ಕಿತ್ಕೊಂಡು ಹೋಗ್ಬಿಟ್ಟ. ಬಿಲ್ ಕಟ್ಟು ಅಂತ ದುಡ್ಡು ಕೊಟ್ಟಿದ್ನಲ್ಲೇ. ನೀವು ದುಡ್ಡು ಕೊಟ್ರಿ, ಬಿಲ್ ಕೊಟ್ರಾ? ಕೊಟ್ಟಿರೋ ದುಡ್ಡು ಏನೇ ಮಾಡಿದೆ? ಸಾರಿ ತಗೊಂಡಿರಿ. ಅವನ್ ಬಿಲ್ ಕೊಟ್ಟ, ನಾನ್ ದುಡ್ಡು ಕೊಟ್ಟೆ. ಅಯ್ಯ ನಿನ್ನದೇ. ಚೆನ್ನಾಗಿ ಮಾಡ್ತಾಳೆ ಮಾತ್ರ ಲೇ. ಹೊಡಿತಾ ಇದ್ದೀನಿ ಕಣೆ. ನೀವು ಹೊಡೆದ್ರು ರೊಮ್ಯಾನ್ಸ್ ಮಾಡ್ದಾಗಿರುತ್ತೀರಿ. ಹೋಗ್ಲಿ, ಮಜ್ಜಿಗೆ ತಗೋಬರೋದು. ಇಲ್ಲ ರೀ, ನಾನು ಆಫೀಸಿಂದ ಬಂದಾಗ ಮಜ್ಜಿಗೆ ಕುಡಿತೀನಿ ಅಂತ ಗೊತ್ತು ತಾನೆ? ಅದ್ ನನಗ್ ಗೊತ್ತು, ನಿಮಗ್ ಗೊತ್ತು. ಅಂಗಡಿ ಅವನ್ಗೆ ಏನ್ ಗೊತ್ತು? ಮುಚ್ಕೊಂಡು ಹೋಗ್ಬಿಟ್ಟಿದ್ದ. ಏನ್ ಅಂಗಡಿ ಬಾಗಲ್ನ. ರೀ, ನಂಗೆ ಆಫೀಸಿಂದ ಬರುವಾಗ ಜಾಮೂನ್ ತರ್ತೀನಿ ಅಂದಿದ್ರಿ, ತರ್ಲಿಲ್ಲ ರೀ. ನಂಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ? ಅದು ನಿಂಗ್ ಗೊತ್ತು, ನಂಗೆ ಗೊತ್ತು. ಮಂಗಳೂರು ಮಂಜುನಾಥ್ ಗೊತ್ತಿರ್ಬೇಕಲ್ಲ. ಯಾರೇ ಅವನು? ಬೇಕ್ರಿ ಅವನು. ಇವತ್ತು ಜಾಮೂನ್ ಮಾಡಿಲ್ವಂತೆ. ನನ್ನ ಮಗ ಇಲ್ಲೇ ಹೊರಗಡೆ ಆಟ ಆಡಕ್ ಹೋಗಿದ್ದಾನೆ. ಹೊರಗಡೆ ಕರಿಯ ಅವನ್ನ. ಪುಟ್ಟ
ಬಂಗಾರಿ ಬಲೆ ಪುಟ್ಟ ಪಪ್ಪಲ್ ಎತ್ತೊಂದಿಲ್ಲೇರು ಬತ್ತಮ್ಮ ಬಾಲೆ ಬಾಬಾ ಇವಳು ನಮ್ಮ ಮಂಗಳೂರಿಗೆ ಹನಿಮೂನಿ ಕರ್ಕೊಂಡು ಹೋಗಿದ್ದೆ ತಪ್ಪಾಯ್ತು. ಚಡ್ಡಿ ಹಾಕಿ ನಿಲ್ಲೋನು ಸೂಪರ್ ಮ್ಯಾನ್ ಅಬ್ಲಮ್ಮು ಪೇಸು ಮಾಡಿ ನಿಲ್ಲೋನೆ ಸ್ಪೆಷಲ್ ಮ್ಯಾನ್. ಅಮ್ಮ ಬಾಲೆ ಬಾಬಾ ಕರ್ದ್ರಾ? ಹೌದು ಪುಟ್ಟ. ಅಯ್ಯೋ ಪುಟ್ಟ ಅಪ್ಪ ಕರೀತಾರೆ ಮಾತಾಡು ಹೋಗು. ಅಪ್ಪ ಕರ್ದ್ರಪ್ಪ? ಬರ ಕಡೆ. ಅಪ್ಪ ಹೇಳಪ್ಪ. ಎಲ್ಲೋಗಿದ್ದೆ ಮನೆ? ಅಪ್ಪ ನಾನು ಹೊರಗಡೆ ಹೋಗಿದ್ದಪ್ಪ. ಹೊರಗಡೆ ಯಾಕೆ ಹೋಗಿದ್ದೆ? ಒಳಗೆ ಖುಷಿ ಆಗ್ತದೆ ಹೊರಗೆ ಖುಷಿ ಆಗ್ತದೆ ಅಂತ ನೋಡ್ಲಿಕ್ಕೆ ಹೋಗಿದ್ದಪ್ಪ. ಎಲ್ಲಿ ಖುಷಿ ಆಯ್ತದೆ? ನೀನಿಲ್ಲ ಅಂದ್ರೆ ಎಲ್ಲ ಕಡೆ ಖುಷಿ ಆಗ್ತದೆ. ಕೇಳಿಸ್ಕೊಂಡೇನೆ? ಇಲ್ಲ ರೀ ಮತ್ತೆ ನೋಡ್ದೆ. ಏಯ್ ಸ್ಕೂಲಿಗೆ ಅದು ಯಾವ್ದೋ ಬುಕ್ ತಗೊಂಡೋಗ್ಬಿಟ್ಟು ಬೈಸ್ಕೊಂಡಂತಲ್ಲ ಯಾಕೋ? ಓ ಅದಾ? ಹಾ. ಪಕ್ಕದ ಮನೆ ಆಂಟಿ ಪುಸ್ತಕ ಓದಿದ್ರು. ಹಾ. ನಾನು ಕೇಳಿದೆ ಎಂತ ಅಂತ. ಅದು ಕೇಳಿದ್ರು ರಂಗೋಲಿ ಪುಸ್ತಕ ಅಂತ. ನಾನು ಹೇಳಿದೆ ನನಗೆ ರಂಗೋಲಿ ಬಿಡಿಸ್ಲಿಕ್ಕೆ ಇಂಟ್ರೆಸ್ಟ್ ಕೊಡಿ ಅಂತ. ಅವ್ರು ಕೊಡುದಿಲ್ಲ ಹೇಳಿದ್ರು. ಮೆಲ್ಲ ಕದ್ದು ಶಾಲೆಗೆ ತಕೊಂಡು ಹೋದೆಪ್ಪ. ಹಾ. ಟೀಚರ್ ಕೇಳಿದ್ರು ಅದು ಎಂತ ಅಂತ. ನಾನು ಹೇಳಿದೆ ರಂಗೋಲಿ ಪುಸ್ತಕ ಅಂತ. ಅದಕ್ಕೆ ಟೀಚರ್ ಹೇಳುದು ಅದು ರಂಗೋಲಿ ಪುಸ್ತಕ ಅಲ್ಲ, ಅಪ್ಪ ಮಾತಾಡುವ ಪುಸ್ತಕ ಅಂತ. ಕೇಳಿಸ್ಕೊಂಡೇನೆ? ಇಲ್ಲ ರೀ ಇನ್ನೇನ್ ಮಾಡಿದೆ? ನೋಡ್ದೆ. ಹೊಡಿತಾ ಇದ್ದೀನಿ. ನೀವು ಹೊಡೆದ್ರೆ ರೊಮ್ಯಾನ್ಸ್ ಮಾಡ್ದಾಗಿರುತ್ತೆ ರೀ. ಅಪ್ಪ 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 ಏನು? ನಂಗೆ ರನ್ನಿಂಗ್ ರೇಸ್ ನಲ್ಲಿ ಪ್ರೈಸ್ ಬಂತಪ್ಪ. ಅಯ್ಯೋ ನಂದೇ ಮಗ ಕಣೋ ನೀನು. ಆಪಲ್ ಬರ್ತಾನ್ರಿ. ಬತ್ತಾನೆ ಇವನ್ ಡೈಲಾಗ್ ಅವನು ಹೇಳೋದು. ಡೇಯ್ ಎಷ್ಟು ಜನ ಇದ್ರು ಕಂದ ರನ್ನಿಂಗ್ ರೇಸಲ್ಲಿ? ಅಪ್ಪ ನಂಗೆ ಸೆಕೆಂಡ್ ಪ್ರೈಸ್ ಅಪ್ಪ. ಎಷ್ಟು ಜನ ಇದ್ರು? ಇಬ್ರಿ. ಹೊಡಿತಾ ಇಲ್ಲ ಕಣೆ. ಬರ ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ. ಅಪ್ಪ ಸ್ವಲ್ಪ ಜಾರ್ಗು. ಅಲ್ಲಿಗೆ ಯಾವಾಗ ಇಟ್ಟಲ್ಲಿ? ಆಗಲೇ ಇಟ್ಟಿದ್ದೇನೆ. ಎಷ್ಟು ಮಾರ್ಕು? ಪ್ರೋಗ್ರೆಸ್ ರಿಪೋರ್ಟ್ ಕೈಯಲ್ಲಿ ಹಿಡ್ಕೊಂಡು ಎಂತ ಹುಡುಕುದಪ್ಪ? ದೊಣ್ಣೆ ಇಟ್ಟಿದ್ನಲ್ಲ ಇಲ್ಲಿ. 36 ಮಾರ್ಕ್ಸ್ ತಗೊಂಡಿದ್ಯಲ್ಲೋ? ಹೌದಪ್ಪ. ನನಗೆ ಒಂದರಲ್ಲಿ 36 ಅಂತ ಗೊತ್ತಿರಲಿಲ್ಲ. ನಾನೆಲ್ಲ ಸೇರಿಸಿ 36 ತಗೊಂಡದಪ್ಪ. ಮಿಸ್ಟೇಕ್ ಆಯ್ತು ರೀ. ಆಯ್ತು ಕಣಚಿನ, ಕೆಲಸ ಮಾಡು. ಹೇಳು ಬಂಗಾರ. ಹೇಳ್ತೀನಿ ಹೇಳ್ಬೇಕಾ? ಹೇಳ್ತೇನೆ. ಕೈ ಬಿಡಪ್ಪ. ಏಕೆ? ನಿಂಗೆ ನಿನ್ನ ಅಪ್ಪ ಓಡಿಲಿಲ್ವಾ ಚಿಕ್ಕದಿರುವಾಗ? ಏಕೆ? ಮತ್ತೆ ಕೆಟ್ಟು ಕೆರೆ ಹಿಡ್ದು ಹೋಗಿದ್ಯಾ? ಬೇಡಕ್ಕಣ. ಈಗ 1, 2 ಹೇಳು. ಆಯ್ತು ಹೇಳ್ತೇನೆ. ಹೇಳ್ತೇನಪ್ಪ ನಾನು. ಹೇಳು. ಹೇಳ್ತೇನೆ, ಶುರು ಮಾಡ್ತೇನೆ. 1 ವಾ 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 ಮಗನೇ. ನೆಕ್ಸ್ಟ್. 2. ಓ ಸೂಪರ್ ಸೂಪರ್ ಮಗನೇ. ನೆಕ್ಸ್ಟ್. ನಂಗೆ ಇದೆರಡೇ ಗೊತ್ತಿರೋದಪ್ಪ. ಬಾರೋ ಚಿನ್ನು. ಅಯ್ಯೋ ಅಯ್ಯೋ ಯಾಕೋ ಚಿನ್ನು? ಏನಾಯ್ತು ರೀ? ಚಿನ್ನ ಏನು ಬೇಡ ಕಣ. ಪದ್ಯ ಹೇಳ್ತೀಯನ ನೀನು? ಐಸ ಪದ್ಯನಪ್ಪ. ಹೇಳ್ತೇನಪ್ಪ. ಹೇಳು ಹೇಳು ಹೇಳು. ಹೇಳ್ತೇನೆ. ಹೇಳು ಚಿನ್ನು. ಅಪ್ಪ ಆಶೀರ್ವಾದ ಮಾಡಪ್ಪ. ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಆ ಗಗನ ನೀಲಿ ಬಣ್ಣದ್ದು ಈ ಮುಗಿಲು ಕೆಂಪು ಬಣ್ಣದ್ದು. ನಂದೇ ಮಗ ಕಣೋ ನೀನು. ಆಪಲ್ ಬರ್ತಾನ್ರಿ. ಸುಮ್ನಿರಲಿ. ಈಗ ನಾನು ಹೇಳ್ಕೊಟ್ನಲ್ಲ ಆಡ್ಬೇಡ. ಸ್ಕೂಲಲ್ಲಿ ಟೀಚರ್ ಹೇಳ್ಕೊಟ್ಟಾರಲ್ಲ ಆ ಹಾಡು ಹೇಳು ಮಗ. ಆಯ್ತಪ್ಪ ಹೇಳ್ತೇನೆ. ಶೀರೆಲಿ ಹುಡುಗಿರ ನಾಡಲೆ ಬಾರ ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು. ಕೈ ಎತ್ತಿದ್ರೆ ಅವಳು ಡ್ಯಾನ್ಸ್ ಮಾಡ್ತಾಳೆ. ನನ್ನ ಮಗ ಕೆಳಗೆ ಓಡ್ತದೆ. ಚಿನ್ನ ಬರಲಿ.
ಬರ್ದ್ರಪ್ಪ ಬಾ ಮಗನೆ ನೀವು ಚಡ್ಡಿ ಸಣ್ಣದು ಹಾಕಿದ್ದೀರಿ ನನಗೆ ಅಲ್ಲ ಅಯ್ಯೋ ಬರ್ ಕರ್ಕೊ ಹೋಗಿ ಬಾರು ಚಿನ್ ಇನ್ 2 ಅವರ್ ಕಣ್ಣಿಗೆ ಕಾಣಿಸ್ಕೋಬಾರ್ದು ಹೋಮ್ ವರ್ಕ್ ಮಾಡಿಸು ಹೋಗಿ ಒಳಗಡೆ ಆಮೇಲೆ ಬರ್ತೇನೆ ನಂದೇ ಮಗ ನಂಗೆ ಡೌಟು ಹೋಗು ಹೋದ್ರಾ ಮತ್ ಬಾ ಮತ್ತೆ ಏನ್ ಡಾರ್ಲಿಂಗ್ ರೀ ಯಾಕ್ರಿ ಪಾಪ ಅಮ್ಮವ್ರಿಗೆ ಅಷ್ಟೊಂದು ಬೈತೀರಾ? ಏನ್ ಮಾಡ್ಲಿ ಚಿನ್ನ, ನನಗೆ ಹುಣ್ಣಿಮೆ ಅಂದ್ರೂ ಇಷ್ಟ, ಅಮಾಸೆ ಅಂದ್ರೂ ಇಷ್ಟ. ಒಂದು ಹೋದ್ಮೇಲೆ ತಾನೆ ಇನ್ನೊಂದು ಬರಕ್ ಸಾಧ್ಯ. ರೀ ಅಲ್ಲ ನೀವು ಮುಂದಿನ ವಾರ ನನ್ನ ಬರ್ಡೇ ಇದೆ, ನನಗೆ ಏನು ಕೊಡ್ತೀರಾ ಗಿಫ್ಟು? ಏ ನಿನಗಿಲ್ಲ ಅಂತೀನ ಇಲ್ಲ? ಅಯ್ಯೋ ನನ್ಗೆ ರೀ. ಅಲ್ಲ 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 ಪಿನ್ನು ಲೂಸ್ ಆಗೈತೆ, ಟೈಟ್ ಮಾಡಿ. ಮೋಸ ಮೋಸ ಮೋಸ. ಏನ್ ಗೊತ್ತಾ ಚಿನ್ನ, ಸರ ಕೊಟ್ಬಿಟ್ರೆ ಗೊತ್ತಾಗ್ಬಿಡ್ತದೆ, ಮುತ್ತು ಕೊಟ್ರೆ ಗೊತ್ತಾಗಲ್ಲ. ರೀ ನನ್ನ ಕತ್ತು ಫುಲ್ ಖಾಲಿ ಇದೆ ರೀ. ಮುತ್ತು ಕೊಟ್ಬಿಡ್ಲಾ? ಏ ಮುತ್ತಿನ ಸರ. ರೀ ನನ್ನ ಕೈ ನೋಡಿ ಎಷ್ಟು ಖಾಲಿ ಇದೆ. ಸೈಜ್ ಹೇಳ್ಬಿಡು, ಒಳೆ ತರಿಸ್ಕೊಡ್ತೀನಿ. ರೀ ನನ್ನ ತುಟಿ ನೋಡಿ ಎಷ್ಟು ಕಪ್ಪಗಿದೆ. ಕಲರ್ ಹೇಳು, ಲಿಪ್ಸ್ಟಿಕ್ ತರಿಸ್ಕೊಟ್ಬಿಡ್ತೀನಿ. ರೀ ನನ್ನ ಸೊಂಟ ನೋಡಿ ಖಾಲಿ ಇದೆ ರೀ. ಮಗು ಕೊಟ್ಬಿಡ್ಲಾ, ಎತ್ಕೊಂಡು ಓಡಾಡ್ಬೋದು. ಬಂದ್ಬಿಡು, ನಾನು ನಿಮ್ಮ ಹೆಂಡ್ತಿನಾ? ಏ ಚಿನ್ನ ನೋಡು, ಅವಳು ಹೆಂಡ್ತಿನೇ ಆಗಿರ್ಬೋದು ಕಣೆ, ಆದ್ರೆ ಕೆಲ್ಸದೋಳ್ ತರ. ನೀನು ಕೆಲ್ಸದೊಳೆ ಆಗಿರ್ಬೋದು, ಆದ್ರೆ ಹೆಂಡ್ತಿ ತರ. ನೀನು ಮನೆಯೆಲ್ಲ ಸಾರಿಸ್ತಾ ಇದ್ರೆ ಅದು ಕ್ಲೀನ್ ಆಗುತ್ತೆ, ನನ್ನ ಮನಸ್ಸು ಗಲೀಜಾಗುತ್ತೆ. ನೀನು ತಪ್ಪಲೆ ತಿಕ್ತಾ ಇದ್ರೆ ನಾನು ಬೆನ್ ತಿಕ್ತಂಗೆ ಆಯ್ತದೆ. ನೀನು ಬಿಂದಿಗೆ ತಿಕ್ತಾ ಇದ್ರೆ ನಾನು ಕುತ್ತಿಗೆ ತಿಕ್ತಂಗೆ ಆಯ್ತದೆ. ನೀನು ಸೌಡ್ ತಿಕ್ತಾ ಇದ್ರೆ ನನ್ನ ಕೈ ತಿಕ್ತಂಗೆ ಆಯ್ತದೆ. ಅಯ್ಯೋ ಚೀಕೊಳ್ಳ. ಎಷ್ಟು ದಿವಸ ರೀ ಕದ್ದು ಮುಚ್ಚಿ ಆಟ ಲವ್ ಮಾಡೋದು? ಏಯ್ ನೋಡೋ, ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾನು ಹೆಂಡ್ತಿಗೆ ಟೀ ಮಾಡಕ್ ಬರಲ್ಲ ಅಂದ್ಬಿಟ್ಟು ಅವಳಿಗೆ ಡೈವರ್ಸ್ ಕೊಟ್ಬಿಡ್ತೀನಿ. ನನ್ನ ಮಗನ ಯಾವ್ದಾದ್ರು ಹಾಸ್ಟ್ಲಿಗೆ ಹಾಕ್ಬಿಡ್ತೀನಿ. ಆಮೇಲೆ ನಾನು ನೀನು ರಾಜ ರಾಣಿ. ಏನೋ ಮಾಡ್ತಾ ಇದ್ಯಾ? ಅಪ್ಪ ಎಲ್ಲ ತೆಗ್ದೆ, ನಾನೆಲ್ಲ ತೆಗ್ದೆ. ಏನ್ ತೆಗ್ದೆ? ಸಿನಿಮಾ ಸಿನಿಮಾ. ಯಾವ ಸಿನಿಮಾ? ನೀನು ಮತ್ತೆ ಅವರು ಮಾಡ್ತಿದ್ರಲ್ಲ ಅದು. ಕೊಡ. ಕೊಡುದಿಲ್ಲ ಕೊಡುದಿಲ್ಲ ಕೊಡ. ನಾನು ಕೊಡುದಿಲ್ಲ. ಕೊಡ. ನಾನು ಕೊಡುದಿಲ್ಲ. ಏಯ್ ಕೊಡಲೇ. ನಾನು ಕೊಡುದಿಲ್ಲ. ನಾನು ಕೊಡುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಕೊಡ. ಕೊಡಲೇ. ನಾನು ಕೊಡುದಿಲ್ಲ. ನಾನು ಕೊಡುದಿಲ್ಲ. ಪಾಪ ಇಲ್ಲ ಕೊಡುದಿಲ್ಲ. ಚಾಕ್ಲೇಟ್ ಬೇಕಾ? ಬೇಕು ಬೇಕು. ದುಡ್ಡು ಕೊಡ್ತೀನಿ, ತಗೋ. ಹಾ. ತಗೋ ಬರೋಗು ಚಾಕ್ಲೇಟ್. ಆಯ್ತು, ಯಾರಿಗೆ ಹೇಳುದಿಲ್ಲ. ಬಾಸ್ ಮಗನೆ, ಎಲ್ಲರಿಗೆ ತೋರಿಸ್ತೇನೆ. ಏಯ್ ಒಳಗಡೆ. ಅಪ್ಪ ಅದನ್ನು ಪ್ರೀತಿಯಿಂದ ಹೇಳಪ್ಪ. ಈ ಮುಸುಡಿಗೆ ಪ್ರೀತಿ ಬೇರೆ. ಒಳಗಡೆ ಅಪ್ಪ ಇಲ್ಲಿ ನೋಡು. ಚಿನ್ನ ಬಂಗಾರ ಅಲ್ವಾ? ಹೋಗಮ್ಮ ಒಳಗಡೆ. ಆಯ್ತು ನನ್ನ ರಾಜ. ಹೋಗಿ ಒಳಗಡೆ. ಕೊಡ. ಇಲ್ಲ ಇಲ್ಲ ನಾನು ಕೊಡುದಿಲ್ಲ. ಕೊಡಪ್ಪ. ಇಲ್ಲ ಇಲ್ಲ ನಾನು ಕೊಡುದಿಲ್ಲ. ಓದ್ತೀನಿ ನಾನು. ಏ ಬಾ, ನಾ ಹೊರಗಡೆ ಹೋಗೋಣ. ಒಣ್ಣೆ ಸುರ್ಸ್ಕೊಂಡು ನನ್ನ ಮಗನ ಸವಾಸ ತಡೆದಿದ್ದೆ ಸಾಕಾಗೋಯ್ತು. ಅಪ್ಪ ಏನೋ ನೀನು ಸರಿಯಾಗುದಿಲ್ವಾ? ಏನ್ ಸರಿ ಹೋಗ್ಬೇಕು ಹಿಂಗ? ಮನೆಯಲ್ಲಿ ಮೊಲದ ತರ ಎಂಟು ಇಟ್ಕೊಂಡು ಓಟಿಕೆ ಹತ್ತದ ತರ ಫಿಗರ್ ಬೇಕಾ ನಿಂಗೆ? ಫಿಗರ್ ಬೇಕಾ ನಿಂಗೆ? ಬೇಡ. ನೀನು ಅಮ್ಮನಿಗೆ ನೀನು ಕೆಲಸ ಮಾಡಿದ್ ಬಿಟ್ಟು ಅಪ್ಪನ ಜೊತೆ ಆಟ ಏನು ಮಾಡ್ತಾ ಇದೀಯಾ? ಅಮ್ಮ ಇವರಿಬ್ಬರು ಲವ್ ಮಾಡ್ತಿದ್ದಾರೆ. ಹೋಗೋಳ್ಗೆ ಹೋಗೋ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು, ನೀನು ಹೇಳ್ಬೇಕಾಗಿಲ್ಲ. ನಡಿಯೋ ನೀನು ಹೋಗೆ. ಏನೋ ತಮಾಷೆಗೆ ಮಾಡಿರ್ತಾರಪ್ಪ, ಹೋಗೋಳ್ಗೆ. ರೀ ಅಷ್ಟೊಂದು ನಂಬಿಕೆನ ನನ್ನ ಮೇಲೆ? ಮಕ್ಕಳೆದುರಿಗೆ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ರೀ, ಅದನ್ನೇ ಸದ್ರ ಮಾಡ್ಕೊಂಡು ಬಿಡ್ತಾರೆ. ದೊಡ್ಡವರಾದ್ಮೇಲೆ ಅವರು ಅದನ್ನೇ ಕಲಿತಾರೆ ರೀ. ಮದುವೆ ಆದಮೇಲೆ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರೆ ರೀ. ಆದ್ರೆ ನಾನು ನಿಯತ್ತಾಗಿಲ್ವಲ್ಲ. ನನ್ಗೆ ಗೊತ್ತು ರೀ, ಆದರೆ ನಿಮ್ಮಿಷ್ಟನೇ ನಮ್ಮಿಷ್ಟ ರೀ. ಅದಕ್ಕೆ
ಗೊತ್ತಿದ್ರು ಗೊತ್ತಿಲ್ದಿರೋ ಥರ ಇದ್ದೆ ರೀ. ನೀನು ಚಪ್ಪಲಿ ಹೊಡೆದಿದ್ರು ನನಗೆ ನೋವಾಗ್ತಿರ್ಲಿಲ್ಲ ಕಣೆ. ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಪರಸ್ತ್ರೀನ ಕಣ್ಣೆತ್ ನೋಡಲ್ಲ. ನನಗೆ ಕ್ಷಮಿಸ್ಬಿಡು. ಬೇಡ ರೀ, ಕ್ಷಮೆ ಕೇಳಬೇಡಿ, ಕ್ಷಮೆ ಕೇಳಬೇಡಿ. ಬಂಗಾರದಂತ ಹೆಂಡತಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಕೆಲಸ ಕ್ಷಮಿಸ್ಬಿಡು ಚಿನ್ನ. ನನ್ನ ಇನ್ಯಾವುದೇ ಕಾರಣಕ್ಕೂ ಈ ಥರ ಮಾಡಲ್ಲ. ಬೇಡ ನೋಡು, ಹೊಸ ವರ್ಷ ಅಲ್ವಾ, ನಾನು ನಿನಗೇನಾದರೂ ಗಿಫ್ಟ್ ಕೊಡಬೇಕು. ನಾನು ನೀನು ಶಾಪಿಂಗ್ ಹೋಗಿ ಬರೋಣ, ಆಯ್ತಾ? ಬೇಡ ರೀ, ನೀವು ನನ್ನ ಜೊತೆ ಜೀವನ ಪೂರ್ತಿ ಇದ್ರೆ ಅಷ್ಟೇ ಸಾಕು. ಅಯ್ಯೋ ಚಿನ್ನ, ನಿನ್ನನ್ನು ಬಿಟ್ಟು ಎಲ್ಲೋಗ್ದೆ, ನಾನು ನಿನ್ನ ಜೊತೆನೇ ಇರ್ತೀನಿ. ಹೋಗೋಣ. ನಾನು ಮಾಡಿದ ತಪ್ಪನ್ನ ನೀವ್ಯಾರೂ ಮಾಡಬೇಡಿ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು, ಬಳಗ ಎಲ್ಲರನ್ನೂ ಬಿಟ್ಟು ಗಂಡನೇ ಸರ್ವಸ್ವ ಅನ್ಕೊಂಡು ಬರೋ ಹೆಣ್ಣಿಗೆ ಮೋಸ ಮಾಡೋದು ಯಾವ ನ್ಯಾಯ ಹೇಳಿ? ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು. ಈ ಒಂದು ಸ್ಕಿಟ್ಟು ನಗುವಿಂದ ಶುರು ಆಯಿತು, ಆದರೆ ಎಂಥ ಒಂದು ಮೆಸೇಜ್, ಒಂದು ಸೆಂಟಿಮೆಂಟಲ್ ಟಚ್ಚಲ್ಲಿ ಫಿನಿಶ್ ಆಯಿತು. ಜಗಣ, ಏನು ಅನ್ನಿಸ್ತು ನಮ್ಮ ಕಿಲಾಡಿಗಳ ಪರ್ಫಾರ್ಮೆನ್ಸ್? ಕಾಮಿಡಿ ಶೋ ಅಲ್ಲಿ ಆಲ್ ಆಫ್ ಎ ಸಡನ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಚಿಕ್ಕ ತುಣುಕಲ್ಲಿ ಒಂದು ಸೆಂಟಿಮೆಂಟು ಬಂದಿದ ತಕ್ಷಣ ಅದು ಒಂದು ರೀತಿ ಹೆಂಗೆ ಕಾಣಿಸುತ್ತೆ ಅಂದರೆ ಒಂದು ಕೃಷ್ಣನ ಕಿರೀಟದ ಮೇಲೆ ಒಂದು ಗರಿ ಥರ ಕಾಣಿಸುತ್ತೆ. ವಾವ್, ಸೂಪರ್. ಆ ರೀಸನ್ ಏನಂದರೆ, ಇವಾಗ ನಮ್ಮದೇ ದೈನಿತ್ಯದ ಬದುಕಲ್ಲಿ ನಾವು ದಿನ ಮೃಷ್ಟಾನ್ನ ಭೋಜನ ಮಾಡ್ತೀವಿ, ಎಲ್ಲ ತಿಂತೀವಿ. ಆದರೆ ಯಾವತ್ತೋ ಒಂದು ದಿನ ಸುಮ್ಮನೆ ಒಂದು ಚಪಾತಿ ಉಪ್ಪಿನಕಾಯಿ ಹಾಕ್ಕೊಂಡು ಯಾವತ್ತೋ ಒಂದಿನ ತಿನ್ನಬೇಕು ಅನಿಸುತ್ತೆ. ಹಾಗೆ ಮನುಷ್ಯನ ಬದುಕಲ್ಲೂ ಅಷ್ಟೇ, ನೀವು ಎಲ್ಲ ಟೈಮಲ್ಲೂ ತಮಾಷೆನೇ ಅಲ್ಲ, ಮಧ್ಯದಲ್ಲಿ ಎಲ್ಲರೂ ಸ್ವಾರಸ್ಯವಾಗಿ ಒಂದು ರೀತಿ ಮನ ಮುಟ್ಟೋ ಥರ ಯಾವುದಾದ್ರು ಒಂದು ತಿರುವು ಇರಲೇಬೇಕು. ಇದ್ರೇ ಅದು ಆ ಲೈಫ್ಗೆ ಒಂದು ಬ್ಯೂಟಿ. ಇದಿಷ್ಟು ನಾನು ನೋಡಿದಾಗ ಏನು ಅನ್ನಿಸ್ತು ಅಂದರೆ, ನನಗೆ ಎದ್ದೇಳು ಮಂಜುನಾಥ ಪಿಕ್ಚರ್ ಕಣ್ಣು ಮುಂದೆ ಬಂತು. ನನಗೆ ಹೆಣ್ಮಕ್ಳು ಈ ಕ್ಷಮಾಗುಣ ಅಂದರೆ, ಗಂಡು ಒಂದೇ ಅಂತೆ, ಹೆಣ್ಣು 6 ಅಂತೆ. ಅವಳಿಗೆ 6 ಗುಣ ಇರುತ್ತಂತೆ ಹೆಣ್ಣಿಗೆ, ಗಂಡಿಗೆ ಒಂದೇ ಗುಣ ಅಂತ ಇರೋದು. ಅದರಲ್ಲಿ ಕ್ಷಮೆ ಕೂಡ ಹೆಣ್ಣಿನ ಗುಣ ಅನ್ನೋದು ಒಂದು ಭಾಳ ಬ್ಯೂಟಿಫುಲ್ಲಾಗಿ, ಕ್ಷಮೆಯ ಧರಿತ್ರಿ. ಕ್ಷಮೆಗೆ ಇನ್ನೊಂದು ಮುಖವೇ ಹೆಣ್ಣು ಅಂತ. ಅದನ್ನು ಈ ಆ್ಯಕ್ಟಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರು ತೊಗೊಬರ್ತಾರೆ. ಯಾರು ಎಕ್ಸ್ಪೆಕ್ಟ್? ಏನೋ ತಮಾಷೆ ಮಾಡ್ತಾರೆ, ಬೇರೆ ಥರ ಏನೋ ಕ್ಲೈಮ್ಯಾಕ್ಸ್ ಆಗ್ಬೋದು, ಕೋಲ್ ತೊಗೊಂಡು ಹೊಡಿಬೋದು, ಇನ್ನೊಂದು ಏನೋ ಆ ಥರ ಏನೋ ಆಗಿ ಎಂಡ್ ಆಗ್ಬೋದು ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಿದ್ದಂಗೆ ಒಂದು ಸಸ್ಪೆಂಡ್ ಟ್ವಿಸ್ಟ್ ಸೂಪರ್, ತುಂಬ ಬ್ಯೂಟಿಫುಲ್ ಆಗಿತ್ತು. ಈ ಆ್ಯಕ್ಟಲ್ಲಿ ನಮ್ಮ KR ಪೇಟೆ ನನಗೆ ಬರೀ ಕಾಮಿಡಿ ಮಾತ್ರ ಮಾಡೋಕ್ಕೆ ಬರೋಲ್ಲ, ನನಗೆ ಇನ್ನೊಂದು ಮುಖವೂ ಇದೆ ಅಂತ ಒಂದು ತೋರಿಸ್ದ. ಇದು ಒಬ್ಬ ಕಾಮಿಡಿ ಕಲಾವಿದನಿಗೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದು. ಹೌದು ಹೌದು. ನಮ್ಮ ಅನೀಶು ಅವನು ಹೆಣ್ಣು ವೇಷ ಹಾಕ್ಕೊಂಡು ಸುಮಾರು ಆ್ಯಕ್ಟ್ಗಳನ್ನ ಮಾಡಿದ್ದ. ಅವನು ಇದರಲ್ಲಿ ಅವನು ಆ ಕ್ಷಮೆಯ ಗುಣದ ಹೆಣ್ಣಿನ ರೂಪದಲ್ಲಿ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಚಿಕ್ಕ ಬಿಟ್ಟಲ್ಲಿ ಅವನು ಚೇಂಜ್ ಅವರು ಆ ಸೀರಿಯಸ್ನೆಸ್ಸು ಅದರಲ್ಲೂ ಕೂಡ ಅವನು ನಾನು ಒಬ್ಬ ಒಳ್ಳೆ ಕ್ಯಾಲಿಬರ್ ನಟ ಅಂತ ವಾಪಸ್ಸು ತಿರ್ಗಿ ಅವನು ಕೂಡ ನಿರೂಪಿಸ್ಬಿಟ್ಟ. ಇನ್ನು ಮೂರನೇದಾಗಿ ನಮ್ಮ ಪಾಕು ಒಂದು ಪೆದ್ದ ಮಗು ಥರ ಆ್ಯಕ್ಟ್ ಮಾಡೋದು, ಅವನು ಒಳ್ಳೆ ಪರಕಾಯ ಪ್ರವೇಶನ ಮಾಡಿಬಿಟ್ಟ. ಆಮೇಲೆ ಇವನು ಇವತ್ತು ಹೆಣ್ಣು ವೇಷ ಮಾಡಿದ್ದ, ಅದ್ರ ಜೊತೆಗೆ ಇವತ್ತು MD ವೇಷ ಮಾಡಿದಂತೂ ನನಗೆ ತುಂಬ ಇಷ್ಟ ಆಯಿತು. MD ಮುಸುರೆ ಡಿಪಾರ್ಟ್ಮೆಂಟ್. ಈ ಆ್ಯಕ್ಟಲ್ಲಿ ಎಲ್ಲರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರು. ಇಟ್ಸ್ ಮಾರಲ್ ಹೇಳುವಂಥ ಒಂದು ಅದ್ಭುತವಾದ ಆ್ಯಕ್ಟ್. ಎಸ್, ಆ್ಯಕ್ಚುಲಿ ನಾನು ಅದು ಶಿವರಾಜ್ ಮತ್ತು ಅನೀಶ್ ಆ್ಯಕ್ಟ್ ಮಾಡ್ತಾ ಇರುವಾಗ ನಾನು ಇನ್ಫ್ಯಾಕ್ಟ್ ಅಟ್ ಒನ್ ಸರ್ಟನ್ ಪಾಯಿಂಟ್ ನಾನು ಆ್ಯಕ್ಚುಲಿ ಇಮೋಷ್ನಲ್ ಆದೆ. ಅದು ನೋಡಿ ಎಷ್ಟು ಇಮೋಷ್ನಲ್ ಆಗಿ ತಗೊಂಡು ಹೋದ್ರು ಅಂದರೆ ಸಡನ್ ಆಗಿ ಆ ವೇರಿಯೇಷನ್ ಆ್ಯಕ್ಟಲ್ಲಿ ಆ ವೇರಿಯೇಷನ್ ತುಂಬಾ ಇಷ್ಟ ಆಯಿತು ನನಗೆ. ಇಬ್ಬರು ತುಂಬ 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 ಚೆನ್ನಾಗಿ ಮಾಡಿದ್ರಿ ನೀವು.
ಇನ್ನೊಂದು ನನಗೆ ಹಿತೇಶ್ಗೆ ಹೊಸದಾಗಿ ನೋಡ್ತಾ ಇದ್ದೀನಿ ಈ ಥರ ಒಂದು ಕ್ಯಾರೆಕ್ಟರಲ್ಲಿ. ಆ ಕ್ಯಾರೆಕ್ಟರ್ ತುಂಬ ರಿಯಲಿಸ್ಟಿಕ್ ಆಗಿತ್ತು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದೆ ಆ್ಯಕ್ಚುಲಿ ಹಿತೇಶ್ ಇವತ್ತು. ವೆರಿ ಗುಡ್. ಆಮೇಲೆ ಲೋಕೇಶ್ಗೆ ಹೆಂಗಾದ್ರೂ ಮಾಡಿ ಹೆಣ್ಣು ಪಾತ್ರ ಕೊಡೋದು ನಿಲ್ಲಿಸ್ಬಿಡಿ ಪ್ಲೀಸ್. ಒಂಥರ ದೆವ್ವದ ಥರ ಕಾಣಿಸ್ತಾ ಇದ್ರು, ಆಗ್ತಿಲ್ಲ ನಾನು ನೋಡಕ್ಕೆ ಲೋಕೇಶ್ಗೆ. ಅವ್ನು ಕೂದಲು ಹಿಂಗ್ ಓಪನ್ ಆಗೋಯ್ತು ಪಾಪ, ಅದಕ್ಕೆ ಹಂಗಾಯ್ತು ಅವನಿಗೆ. ಹಿಂಸೆ ಆಗ್ತಾ ಇದೆ. ಆಮೇಲೆ ಇದು ಅನ್ಇಮ್ಯಾಜಿನೇಬಲ್ ರೀ, ಈ ತರ ಮನೆ ಕೆಲಸದವಳಿದ್ದಾಗ ಯಜಮಾನ ಹೆಂಡತಿಗೆ ಈ ತರ ಹೆಂಡತಿಗೆ ಅನ್ಇಮ್ಯಾಜಿನೇಬಲ್. ಅದು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ ಇದು. ದ ಆಕ್ಟ್, ಎಂಟೈರ್ ಸ್ಕ್ರಿಪ್ಟಿಂಗ್ ಪ್ಲೇ ಆಫ್ ದ ಎಂಟೈರ್ ಆ್ಯಕ್ಟ್, 4 ಜನ ತುಂಬ ಚೆನ್ನಾಗಿ ಮಾಡಿದ್ರು. ವೆರಿ ವೆರಿ ಗುಡ್ ಆ್ಯಕ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇವತ್ತು ಇಷ್ಟೆಲ್ಲ ಅವ್ನು ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದ್ರಿಂದ ಪ್ರಾಯಶಃ ಅದೇ ಕಾಸ್ಟ್ಯೂಮಲ್ಲಿ ನಾವು ನಮ್ಮ ಮನೆಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀವಿ. ರಾತ್ರಿ ಕನ್ಸಲ್ ಬರಲಿಲ್ಲ ಅಂದ್ರೆ ಸಾಕಿತ್ತ, ಭಾಳ ಹಿಂಸೆ ಆಗ್ತದೆ ಅವ್ರನ್ನ ನೋಡೋಕ್ಕೆ. ಪ್ಲೀಸ್ ದಯವಿಟ್ಟು ಲೋಕೇಶ್, ಯಾರು ಹೇಳಿದ್ರು ಪ್ಲೀಸ್ ಸೀರೆ ಮಾತ್ರ ಉಟ್ಕೋಬೇಡಿ ನೀವು. ಬಟ್ ಈ ಥರ ಕೂದಲು ಬಿಟ್ಕೊಂಡು ಮಾತ್ರ ಲೋಕಿ, ಇವತ್ತು ಮನೆಗೆ ಹಿಂಗೆ ಕಳಿಸ್ಕೊಡ್ತೀವಪ್ಪ ನಿನ್ನ. ಓಕೆ ಸರ್. ಯಾರ ಮನೆಗೆ? ಯಾರ ಮನೆಗೆ? ಅವ್ರ ಮನೆಗೆ. ಅನ್ಇಮ್ಯಾಜಿನೇಬಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಭಟ್ರಿಗೆ ಹೋಗೋಕ್ಕಿಂತ ಮುಂಚೆ ಬರೆದಂಥ ವೆಂಕಟ್ ಅವ್ರನ್ನ ವೇದಿಕೆ ಮೇಲೆ ಬರೋಕ್ಕೆ ಇಷ್ಟ ಮಾಡ್ಕೊತೀನಿ. ವೆಂಕಟ್ ಪ್ಲೀಸ್. ಭಟ್ರೆ, ಲಾಡು ಮಧ್ಯೆ ದ್ರಾಕ್ಷಿ ಗೋಡಂಬಿ ಸಿಕ್ದಂಗಿತ್ತ ಕ್ಲೈಮ್ಯಾಕ್ಸು? ಮೊದಲನೇ ಸಲ ಎಮೋಷನ್ಸು ಕಂಡಿದೆ ವೇದಿಕೆಯಲ್ಲಿ, ಅಂದರೆ ಕಣ್ಣೀರು ಕಂಡಿದೆ. ಎಸ್, ಅದು ಹೊಸ್ತು. ಆ ಎಮೋಷನ್ಗೆ ಸ್ವಾಗತ. ಸೂಪರ್. ನನಗೆ ಅವರಿಬ್ಬರು ಆ್ಯಕ್ಟ್ ಮಾಡ್ತಿದ್ರು, ಒಂದು 6 ಸೆಕೆಂಡ್ ಸೈಲೆನ್ಸು ಎಲ್ಲರನ್ನೂ ಅಳಿಸ್ಬಿಡುತ್ತೆ ಅಂತಾರೆ. ನಿಜಕ್ಕೂ ಅಳು ಬಂತು. ಸುಮಾರು ಕಡೆ ಆ ಥರ ಅನ್ನಿಸ್ತಿತ್ತು ಅವ್ರು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ. ಈ ಪರ್ಟಿಕ್ಯುಲರ್ ಸ್ಕಿಟ್ ಅಳಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಅದು ಕಾಮಿಡಿ ಸೀರಿಯಸ್ಸಾಗಿ ಹೋಗೋದಕ್ಕಿಂತ ಎಂಡಲ್ಲಿ ಮೆಸೇಜ್ ಹೇಳಿದ್ರೆ ಬೇಗ ರೀಚ್ ಆಗುತ್ತೆ ಅವ್ರಿಗೆ. ಬರೀ ಮೆಸೇಜ್ ಅನ್ನೋ ಬದಲು ನಗ್ಸಿ ಮೆಸೇಜ್ ಹೇಳಿದ್ರೆ ಅದು ಬಾಳೆಹಣ್ಣಲ್ಲಿ ಮಾತ್ರ ಕೊಟ್ಟಂಗೆ ಅದು. ಸೊ ಅದು ತಿನ್ಬಿಡ್ತಾರೆ ಈಸಿಯಾಗಿ ಅಂತ. ಹೌದು, ಆ್ಯಕ್ಚುಲಿ ನಗು ಅಳು ಎರಡೂ ಒಂದೇ, ಎರಡರಲ್ಲೂ ಕಣ್ಣೀರು ಬರುತ್ತೆ. ಆಮೇಲೆ ಶಿವ ನಿನ್ನ ಒಳ್ಳೆ ಆ್ಯಕ್ಟಿಂಗಿಗೆ ಚಪ್ಪಾಳೆ ಹೊಡೆಯೋಕ್ಕಿಂತ ಅವ್ನು ಪ್ಯಾಕು ಇವನು ಅನೀಶ ಇಬ್ಬರು ಗಂಡಸರು ಮಧ್ಯೆ ಆ್ಯಕ್ಟ್ ಮಾಡಿದೆಲ್ಲ ಅದಕ್ಕೊಂದು ಚಪ್ಪಾಳೆ. ಆಮೇಲೆ ದಯವಿಟ್ಟು ಲೋಕಿ, ಅವು ಸೀರೆ, ಬ್ಲೌಸು, ಪೆಟ್ಟಿಕೋಟ್ ಅಂತೆಲ್ಲ ತುಂಬ ಮರ್ಯಾದೆ ಇದಾವೆ ಕಣೋದಕ್ಕೆ. ಎಲ್ಲ ಮರ್ಯಾದೆ ಸತ್ಯನಾಶ. ನಮ್ಮ ಸೌಂದರ್ಯ ಪ್ರಜ್ಞೆನೇ ಹಾಳಾಗೋಯ್ತು ನಂದು. ಅವ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದು ಅವ್ನು ಲೋಕಿ. ಪ್ಯಾಕು ನೀನು ಎಲ್ಲ ಇದುವರೆಗೂ ಏನು ಮಾಡಿದೆ ಅದರಲ್ಲಿ ದಿ ಬೆಸ್ಟ್ ಇದೆ. ಸೂಪರ್. ಆಫ್ಟರ್ ಪ್ಯಾಕು ಇದು ಅದೇನೋ ಒಂದು ಬೇರೆ ಡೈಮೆನ್ಷನ್ ಕೊಟ್ಟ ಅವನೊಬ್ಬ. ಬರೀ ಹುಡುಗಿರ ವೇಷ ಹಾಕಿ ಒಂದು ಚಡ್ಡಿ ನಿಲ್ಸಿದ್ರಿ ಇವತ್ತು. ಮಗು ಥರ ಹೊಸದಾಗಿ ಶುರು ಆಯ್ತು ಒಂದು. ಇವತ್ತು ಅವನೊಬ್ಬ ನಟ ಕಾಣಿಸ್ಕೊಂಡ. ಆಮೇಲೆ ಇವರಿಬ್ರದಂತೂ ಏನು ಕೆಮ್ಮಂಗಿಲ್ಲ, ನಾವು ಏನು ಹೇಳೋದಿಲ್ಲ. ಇಬ್ಬರಿಗೂ ಒಂದು ಇಲ್ಲಿ ಈ ಪರ್ಟಿಕ್ಯುಲರ್ ನಾಟಕದಲ್ಲಿ ಯಾರಿಗೂ ಓವರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಶಿವನ ಬಗ್ಗೆ ತುಂಬ ಪ್ರೌಡಾಗಿ ಹೇಳೋದೇನು ಅಂದರೆ ಅವನು ಓವರ್ ಕಾನ್ಫಿಡೆಂಟ್ ಅಲ್ಲ. ಅವನಿಗೆ ಜೀವನ ಗೊತ್ತಿದೆ ಅಂತ ವೇದಿಕೆಯಲ್ಲಿ ಗೊತ್ತಾಗುತ್ತೆ. ಅವನು ಏನೇನೋ ನೋಡಿದ್ದಾನೆ. ಇವನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ ಅನೀಶ. ಇಡೀ ತಂಡದ ಶ್ರಮ ಎದ್ದು ಕಾಣ್ತದೆ ಇವನ್ ಸೆಟ್ಟಲ್ಲೂ ಕೂಡ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಹೊಸ ಪ್ರಯೋಗ, ಅದಕ್ಕೆ ಜಡ್ಜಸ್ ಕೊಟ್ಟಂತ ಫಲಿತಾಂಶ ಎಲ್ಲವೂ ಸಿಂಕ್ ಆಗಿದೆ. ಸೊ ಇಷ್ಟೆಲ್ಲ ನಗ್ಸೋರ್ಗೆನೆ ಎಲ್ಲೋ ಒಂದ್ ಕಡೆ ತುಂಬಾ ಜೋರಾಗಿ ಅಳಿಸೋ ತಾಕತ್ತಿರೋದು ಅನ್ನೋದನ್ನ ನಮ್ಮ ಕಿಲಾಡಿಗಳು ಪ್ರೂವ್ ಮಾಡಿದ್ದಾರೆ. ಅಂತ ಒಂದು ಕಾನ್ಸೆಪ್ಟ್ನ ಕೊಟ್ಟಂತ ರೈಟರ್ ವೆಂಕಟ್ ಅವ್ರಿಗೂ, ಮತ್ತೆ ಪರ್ಫಾರ್ಮ್ ಮಾಡಿದಂಥ ಎಲ್ಲ ಕಿಲಾಡಿಗಳಿಗೂ, ಮೆಚ್ಕೊಂಡಂತ ಜಡ್ಜಸ್ಗೂ, ಇಲ್ಲಿ ಎಂಜಾಯ್ ಮಾಡಿದಂಥ ಆಡಿಯನ್ಸ್ಗೂ, ನಿಮಗೂ ಬಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ವೇದಿಕೆ ಕಡೆ ಕಳ್ಸಿಕೊಡ್ತಾ ಇದ್ದೀನಿ. ಪ್ಲೀಸ್ ಅಲ್ಲಿ ಕುಳಿತುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥರಥರವಾದ ಕಾಮಿಡಿ ನೋಡಿದ್ವಿ, ಸಖತ್ತಾಗಿರೋ ಎಮೋಷನಲ್ ಸೀಕ್ವೆನ್ಸ್ ನೋಡಿದ್ವಿ. ಅದೇ ರೀತಿ ಇನ್ನೊಂದು ಸ್ಕಿಟ್ ಕೊಡೋದಕ್ಕೆ ನಮ್ಮ ಕಾಮಿಡಿ ಕಿಲಾಡಿಗಳು ರೆಡಿ ಆಗಿದ್ದಾರೆ. ಈಗ ಎಲ್ರು ಸಖತ್ ಅಪ್ಡೇಟ್ ಆಗ್ತಿದಾರೆ ರೀ. ಎಂತ ಚಾಲೆಂಜ್ ಕೊಟ್ರು ಟಕ್ಕಂತ ನೆಕ್ಸ್ಟ್ ವೀಕ್ ರೆಡಿ ಆಗ್ತಾ ಇದಾರೆ. ಅದೆಂತ ಚಾಲೆಂಜ್ ನೋಡ್ಬೇಕಾ? ಒಂದು ವಿಟಿ ಬರುತ್ತೆ, ಆ ವಿಟಿನೇ ನಿಮ್ಗೆಲ್ಲ ಇಂಟ್ರೊಡಕ್ಷನ್ ಕೊಡುತ್ತೆ. ಅದಾದ್ಮೇಲೆ ಆಕ್ಟ್ ಬರುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಾಮಿಡಿ ಕಿಲಾಡಿಗಳು ಎಂತ ಚಾಲೆಂಜ್ ತಗೊಂಡಿದ್ದಾರೆ ಅಂತ. ಇನ್ನು ಸ್ಪೆಷಲ್ ಏನು ಅಂತಂದ್ರೆ 10 ಜನ ಈ ಒಂದೇ ಆಕ್ಟ್ ಅಲ್ಲಿ ಇದ್ದಾರೆ. ಸಖತ್ತಾಗಿರುತ್ತೆ. ಒಬ್ಬಿಬ್ರು ನಗ್ಸಿದ್ರೇನೆ ನಮ್ಗೆ ಅಷ್ಟು ನಗು ಬರುತ್ತೆ. ಇನ್ನೆಲ್ಲಾ ಕಿಲಾಡಿಗಳು ಇಲ್ಲೇ ಇರ್ತಾರೆ. ಅಂದ್ಮೇಲೆ ಕೇಳ್ಬೇಕಾ? ಸೊ ನೋಡೋಣ ಬನ್ನಿ ಏನದು ಅಂತ. ವಿಟಿ ಪ್ಲೀಸ್.
ಮೊನ್ನೆ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಇದ್ದಕ್ಕಿದ್ದಂಗೆ ಡೈರೆಕ್ಟರ್ ಸರ್ ಬಂದಿದ್ದ ತಕ್ಷಣ ಹೇಳಿದ್ರು, ನೋಡೋ ಮೆಂಟರು ರೈಟರ್ ಸಪೋರ್ಟ್ ಇಲ್ದಂಗೆ ನೀವು ಹೆಂಗಾದ್ರೂ ಮಾಡಿ ಒಂದು ಪ್ಲೇ ಮಾಡೋ ಅಂತ ಹೇಳಿದ್ರು. ಹಾಗೆ ನಮಗೆ ಇಷ್ಟರವರೆಗೆ ಕಾಮಿಡಿ ಕಿಲಾಡಿಗಳಲ್ಲಿ ಮೆಂಟರ್ಸ್ ರೈಟರ್ಸ್ ಹೇಳಿಕೊಟ್ಟದನ್ನೇ ಮಾಡ್ತಾ ಬಂದಿದ್ದೀವಿ. ನಂದು ಗದೆ ಇದು ನಂದು ತಟ್ಟೆ. ಬಟ್ ಏನೋ ಒಂದು ಚಾಲೆಂಜಿಂಗ್ ತಗೊಂಡು ರೈಟರು ಮೆಂಟರ್ ಇಲ್ದಂಗೆ ನಾವುಗಳು ಒಂದೊಂದು ಕ್ಯಾರೆಕ್ಟರ್ಗಳು ಪ್ಲೇ ಮಾಡ್ತಾ ಇದ್ವಿ. ಅದು ಗೆಜ್ಜೆ ಪೂಜೆದನ್ನ ಯಾವ ರೀತಿ ಹಾಸ್ಯ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀವಿ. ನಾವೇ ಡೈಲಾಗ್ಗಳು ಮಾಡ್ಕೊಬೇಕು. ಇಂಥ ಜಾಗದಲ್ಲಿ ನಿಂತ್ಕೊಂಡು ನೀನು ಮಾತಾಡು, ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅನ್ನೋದೆಲ್ಲ ಮಾಡ್ಕೊಂಡು ಮಾಡಬೇಕು. ಇಲ್ಲಿ ಕೃಷ್ಣ ಎಂಟ್ರಿ ಇಲ್ಲ, ಇಲ್ಲಿ ಪ್ರಾರ್ಥನೆ ಇವಾಗ ಫಸ್ಟ್. ಅಲ್ಲ, ಅದಕ್ಕೆ ಮುಂಚೆ ಭಟ್ರದು ಜಗ್ಗೇಶ್ದು ಅದು ಹೋಗುತ್ತೆ, ರಕ್ಷಿತ್ ಹೋಗುತ್ತೆ. ಎಂಟ್ರಿ ಕೊಟ್ಬಿಡ್ಲ ಈಗ ಕರ್ಕೊಂಡು ಬಂದ್ಬಿಟ್ಟು. ಇವಾಗ ಗೊತ್ತಾಗ್ತಾಯಿದೆ ನಿಜವಾಗ್ಲೂ ನಮಗೆ ಒಬ್ಬ ಸ್ಕ್ರಿಪ್ಟ್ ರೈಟ್ರದು ಆಮೇಲೆ ಮೆಂಟರ್ಸ್ದು ನಮ್ಗೆ ಹೇಳ್ಕೊಡುವಾಗ ಅವ್ರು ಎಷ್ಟು ತಲೆ ಕೆಡ್ಸ್ಕೊಂಡಿರ್ತಾರೆ, ಒಂದು ಸ್ಕಿಟ್ಟಿಂದ ಎಷ್ಟು ವರ್ಕ್ ಮಾಡಿರ್ತಾರೆ ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ನಾನು ದುಶ್ಯಾಸನ ಒಂದು ಟೀಮು, ನೀನು ಭೀಮಾ ಒಂದು ಟೀಮು, ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಾನು ಅಂಪೇರ್ ಅಷ್ಟೇ. ಎಲ್ಲರೂ ಪ್ರಯತ್ನ ಪಟ್ಟು ಸಾಧ್ಯವಾದಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಟ್ಟಾಗಿ ಸ್ಟೇಜ್ಗೆ ಆ ಸ್ಕಿಟ್ ಬಂದಾಗ ನೀವು ಕೂಡ ಎಂಜಾಯ್ ಮಾಡ್ತೀರಿ ಅಂತ ನಾವು ಅನ್ಕೊಳ್ತೀವಿ. ಕೈ ಎತ್ತಿ ತಡ್ತಾ ಅಂದ್ರೆ ತಟ್ಟೋದು ನಂದಲ್ವಾ? ಹೋಗಿ ಕುತ್ಕೊಳ್ಳ. ಕೈ ಎತ್ತಿ ತಡ್ತಾ ಅಂದ್ರೆ ಬಾರೆಲ್ಲ ಎಗರೋಗುತ್ತೆ. ಆಮೇಲೆ ಸೊ ಇಂಥ ಸ್ಕ್ರಿಪ್ಟ್ ಸ್ಟೇಜ್ ಮೇಲೆ ಬಂದ್ರೆ ಹೇಗಿರುತ್ತೆ ನೋಡೋಣ. ಸೊ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಕಾಮಿಡಿ ಕಿಲಾಡಿಗಳು ಫುಲ್ ಹೌಸ್ಗೆ. ನಮಸ್ಕಾರಪ್ಪ ಎಲ್ಲರಿಗೂ. ಆರಾಮದಿರಲಿ ಎಲ್ಲರೂ? ಎಷ್ಟು ಮಂದಿ ಕೂಡಿರಪ್ಪ ನಮ್ಮ ನಾಟಕದ ಗೆಜ್ಜೆ ಪೂಜೆ ನೋಡಾಕ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೋದ ವಾರ ನಮ್ಮ ಜಗ್ಗೇಶನ್ನ ಈ ಒಂದು ಕಂಪನಿ ನಾಟಕದ ಬಗ್ಗೆ ಭಾಳ ಚಲೋ ಮಾತಾಡಿದ್ರಿ. ಅವ್ರ ಮಾತಿನ ಸ್ಫೂರ್ತಿಯಿಂದನ ಇವತ್ತಿನ ದಿನ ನಾವು ದುರ್ಯೋಧನ ದರ್ಬಾರ್ ನಾಟಕದ ಗೆಜ್ಜಿ ಪೂಜೆ ಮಾಡಾಕತ್ತೀವಿ. ಅದರ ಸಲುವಾಗಿ ಇವತ್ತು ಗೆಜ್ಜಿ ಪೂಜೆ ಚಾಲು ಆಗ್ಬೇಕಾಗಿತ್ರಿ, ಆದ್ರೆ ಇನ್ನೂ ಯಾರು ಕಲಾವಿದರು ಬಂದಿಲ್ಲ. ಎಲ್ಲರಿಗೂ ನಾಟಕ ಕಲಿಸ್ಬೇಕ್ರಿ, ಎಲ್ಲರಿಗೂ ನಾಟಕ ಕಲಿಸ್ಬೇಕು. ಆದ್ರೆ ಈ ಕಾಮಿಡಿ ಕಿಲಾಡಿಗಳಿಗೆ ಮಾತ್ರ ನಾಟಕ ಕಲಿಸ್ಬಾರ್ದು. ಯಾಕೆ ಬಂದ್ರೆ ಆ ಕಿಲಾಡಿಗಳಿಗೆ ನಾಟಕ ಕಲಿಸೋದು ಒಂದ, ಆನಿಗೆ ಚಡ್ಡಿ ಹಾಕೋದು ಒಂದ ಅಂತ. ಅದ್ರೊಂದು ನಮ್ಮ ಪಟೇಲ್ರಿ ಬೇರೆ 50,000 ರೂಪಾಯಿ ಕೊಟ್ರೆ ಲಿಪ್ಟಿಕ್ ಲೈಲಾನ ಕರ್ಸಾಕತ್ತಾರ ನಾಟಕದಾಗ. ಆಕಿ ದ್ರೌಪದಿ ಪಾಠ ಮಾಡ್ತಾಳಂತ. ಆಕಿನ್ ನೋಡಾಕ ನೀವೆಲ್ಲರೂ ಗಟ್ಟಿ ಮುಟ್ಟಾಕಿ ಕುಂತೀರ ಅಂತ ನಮಗ್ ಗೊತ್ತಾಯ್ತು. ನಾಟಕ ಶುರು ಮಾಡೋಣ್ರಿ ನೀವು? ಹೂ ಅಂದ್ರ ಶುರು ಮಾಡೋಣ್ರಿ. ಲೇ ಮೋಟ್ ಬಿಡಿ, ಎಲ್ಲಿದ್ಯೋ? ಜಲ್ದಿ ಬರೋಲಿ. ಮೂರ್ತಿ ಚಿಕ್ಕದಾದ್ರು ಇವನು ಗದೆ ಮಾತ್ರ ದೊಡ್ಡದು. ಲೇ ಮೋಟ್ ಬಿಡಿ, ಎಲ್ಲರೂ ಎಲ್ಲಿ ಹೋಗ್ಯಾರು? ಯಾರಿಗ ಗೊತ್ತು? ಕರಿಯವ್ರನ್ನೆಲ್ಲರೂ. ಇವ್ರು ಹೆಂಗ್ ಕರ ಬರಂಗಿಲ್ಲ, ನಮಸ್ಕೃತ ಕರಿಬೇಕು ಇವ್ರನ್ನ. ಹೆಂಗ? ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರುದೆಂದು ಚಂದಮಾಮ, ಬೇಸಾರ ಕಳೆಯುದೆಂದು ಚಂದಮಾಮ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆಸೆಯು ತೀರುದೆಂದು ಚಂದಮಾಮ, ಬೇಸಾರ ಕಳೆಯುದೆಂದು ಚಂದಮಾಮ. ಲಿಪ್ಟಿಕ್ ಲೈಲ ಇಲ್ಲಿ, ಲಿಪ್ಟಿಕ್ ಲೈಲ 50,000 ಕೊಟ್ಟಿದ್ದೀನಿ. ಆಕೆ ಲಿಪ್ಟಿಕ್ ಹಚ್ಕೊಳತ್ತಾಳ. ಏ ಮಾಮ, ಓ ಸಾರಿ ಭೀಮಾ, ಲಿಪ್ಟಿಕ್ ಲೈಲಕ್ಕೆ ನಾನಾಗಲ್ವಾ? ತೊಡೆ ತಟ್ಟೋ ಜಾಗದಲ್ಲಿ ಕೈ ತಟ್ಟಿದ್ಯಲ್ಲೋ. ತಟ್ಟೋದ್ ನಂಗೆ ಅಭ್ಯಾಸ ಕಣ. ನೀನು ಅರ್ಜುನ ಕಂಡ್ಲಾ? ಓ ಕೊಟ್ರೆ ಬಿಲ್ಲು ಉಂಟು, ಬಾಣ ಇಲ್ಲ. ನಾಟಕ ಶುರು ಮಾಡ್ರು, ಎಲ್ಲರೂ ಹೇಳದಾರ. ಲಿಪ್ಟಿಕ್ ಲೈಲ ಬರ್ದೆ ನಾಟಕ. ಲಿಪ್ಟಿಕ್ ಲೈಲ ಬರ್ತಾಳು ಮಾರ, ಲಿಪ್ಟಿಕ್ ಹಚ್ಕೊಳಕತ್ತಾಳಕಿ. ಬಂದ ಬಂದ ಸಲ್ಗೆ ತಗೊಂಡ್ ಬಲ್ಗೆ ತಗೊಂಡ್ ಎಕ್ಬಿಟ್ಟಾಗ
ಮೇಷೆ ಅಯ್ಯೋ ಗದ್ದಲ್ ಮನ್ಗಿದ್ದೆ ಇವತ್ತು ಬಂದ್ಬಿಟ್ಟು ಎಲ್ಲ ನಮ್ಮ ಮೈಕ್ಳು ನಾಟಕಕ್ಕೆ ಬಂದವಂತೆ ಅದಕ್ಕೆ ಇಲ್ಲಿ ಬಂದೆ ನಾಟಕ ಶುರು ಮಾಡಕತ್ತೀರಾ? ಏಯ್ ಈ ನಾಟಕದಾಗ ನಿನ್ ಪಾತ್ರ ಇಲ್ಲದು ಇಲ್ವಾ? ಇದು ಕೊಡೋಣ ಅಂತ ಬಂದೆ. ಕೊಡೋಣ ಅಂತ ಬೇಡ ಬಂದೆ. ಬಿಡಿ, ನಾಟಕ ಬಂದಾಗ ಹೇಳಿ ಅವಾಗ ಕೊಡ್ತೀನಿ. ಆಯ್ತು, ಅಲ್ಲಿ ಕುಂದ್ರ ಬಂದಾಗ ಹೇಳ್ತೇನೆ. ಸರಿ ಮೇಷ್ಟ್ರೆ. ಏ ಗೌಡ್ರ ಎಲ್ಲೋ? ಓ ಗೌರು ಬರ್ಬೇಕಲ್ಲ, ಅವ್ರ ಮೇನ್ ಪಾತ್ರ ಅಲ್ಲ. ಕರಿ ಗೌಡ್ರೆ ಗೌಡ್ರ ಫುಲ್ ಟೈಟ್ ಆಗ್ಯಾರ. ನಾಟಕ ಈಗ ಶುರು ನೋಡ್ರಿ. ಗೌಡ್ರಿ ಬಂದ್ರೆ ಅಲ್ಲಾಡ್ಸ್ರು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂಗೆ ಮುಂದೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ ಬೇಕಾಗಿದ್ದು, ಶಾಶ್ವತ ಯಾರೂ ಇಲ್ಲ ಎಲ್ಲ ಸೇರಿದ್ದು. ಸೊ ಅದಕ್ಕೆ 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 ಅಲ್ಲಾಡ್ಸು, 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 ಅಲ್ಲಾಡ್ಸು. ರೀ ಗೌಡ್ರೆ, ಗೆಜ್ಜೆ ಪೂಜೆ ದಿನ ಟೈಟ್ ಆಗಿ ಬರ್ತಿರಲ್ರಿ. ಸಾರಿ ಮೆಸ್ಸೆ. ಗೌಡ್ರೆ ಇದೇನದು ಹೊಸ ಹಾಡು ಅಲ್ಲಾಡ್ಸು ಅಲ್ಲಾಡ್ಸು? ಭಟ್ರು ಬರ್ದಿರೋದಪ್ಪ, ಯೂಟ್ಯೂಬ್ನೇ ಅಲ್ಲಾಡಿಸ್ತೈತೆ. ಅದ್ ಸರಿ, ನೀವ್ಯಾಕೆ ಭಟ್ರು ತುಂಬಾ ಉಳ್ತಾ ಇದ್ದೀರಾ? ಮಾರ್ಕ್ಸ್ ಕೊಡೋದು ಅವ್ರೆ ಅಲ್ವಾ? ಜಗ್ಗೇಶ್ ಅನ್ನಂಗೆ, ಜಗ್ಗೇಶ್ ಅನ್ನಂಗೆ. ಮೆಸ್ಸೆ ನಿಮ್ಗೆ ಏನಾಯ್ತು? ನೀವು ಮಾತ್ರ ಸೇಫ್ ಆಗ್ಬೋದು, ನಾವು ಮಾತ್ರ ಸೇಫ್ ಆಗ್ಬಾರ್ದೇನು? ಮತ್ತೆ ಅಮ್ಮ ಹೇಳಿ. ಲೇ ಅವ್ರು ಮಾರ್ಕ್ಸ್ ಕೊಡಲ್ಲ ಬಿಡ ನಿನಗೆ. ನಿನ್ಗೆ ಎಷ್ಟು ಪೇರೆಂಟ್ಸು ಮಾರ್ಕ್ಸ್ ಕೊಡ್ತಿದ್ರೆ ಏನಾಯ್ತು? ಮನಸ್ಸು ಕೊಡ್ತಾರಲ್ಲ ಸಾಕು. ಗೌಡ್ರೆ ಮೆಸ್ಸೆ ಗೆಜ್ಜೆ ಪೇಜ್ ಶುರು ಮಾಡೋಣ ನೈಟ್ರಿ. ಪ್ರಾರ್ಥನೆ ಮಾಡ್ರಿ ಮೊದಲ. ಪ್ರಾರ್ಥನೆ ಬರ್ರ. ಮೇಷ್ಟ್ರೆ ಏನ್ ಮಾಡ್ತಾ ಇದ್ದೀರಾ? ಏಯ್ ಇಂದ ಬರಲ್ಲು. ಹೇಯ್ ನಿನ್ ಬಾಳೆ ನಿಂದೇಡು. ಚರ್ಮಾಂಬರ ಗಂಗಾಧರ ಹರೇ ಹರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರೇ ಸುಂದರ ಸ್ವರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಕಾಮಿಡಿ ಕಿಲಾಡಿಗಳು ಕೃಪಾಪೋಷಿತ ನಾಟಕ ಮಂಡಳಿಗೆ, ಕಾಮಿಡಿ ಕಿಲಾಡಿಗಳು ಕೃಪಾಪೋಷಿತ ನಾಟಕ ಮಂಡಳಿಗೆ, ನಾಟಕದ ಮೇಷ್ಟ್ರಿಗೆ, ನಾಟಕದ ಮೇಷ್ಟ್ರಿಗೆ. ಮೆಸ್ಸೆ ಒಂದೇ ಕಡೆ ಬರ ಮೆಸ್ಸೆ. ಮೆಸ್ಸೆ ಒಪ್ಪಿಸ್ಕೊಬೇಕು. ಏನ ಮೆಸ್ಸೆ ಒಪ್ಪಿಸ್ಕೊಬೇಕು. ಏನು ಮೆಸ್ಸೆ ಒಪ್ಪಿಸ್ಕೋಬೇಕು. ಇದೆಲ್ಲ ಬ್ಯಾಡಾಗಿತ್ತು ಗೌಡ್ರೆ. ಮೆಸ್ಸೆ ಮೆಸ್ಸೆ ಆಶೀರ್ವಾದ ಮಾಡಿ ಮೆಸ್ಸೆ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರ್ತೈತ್ರಿ. ಮೆಸ್ಸೆ ಡೈಲಾಗು ಮರಿಬಾರದು. ಗೆಜ್ಜೆ ಬಿಸಾಕ್ಬಿಡ್ತೀನಿ. ಈಗ ಬೇಡ, ಆಮೇಲೆ. ಆಯ್ತು ಮೆಸ್ಸೆ. ಮೇಷ್ಟ್ರೆ ಮೋಟ್ ಬಿಡಿ. ಎಷ್ಟು ದಿನದ್ದು ಇದು? ಸನ್ಮಾನ ಸನ್ಮಾನ ಸನ್ಮಾನ. ಮೇಷ್ಟ್ರೆ ಆಶೀರ್ವಾದ ಮಾಡಿ. ಡೈಲಾಗ್ ಮಾತ್ರ ಮರಿಬೇಡಪ್ಪ. ಚಚ್ಚಿದ ಸಾಕುವೆ. ಅಲ್ಲಿ ಹೋಗಿ ಕುಂದ್ರ. ಸೆಟ್ ಹಾಕ್ರು. ದುರ್ಯೋಧನ ದರ್ಬಾರ ಸೀನ್ ಸೆಟ್ ಹಾಕ್ರಿ. ಶುರು ಮಾಡ್ರು. ಮೇಷ್ಟ್ರೆ ಡೈಲಾಗ್ ಹೇಳ್ಕೊಡಿ ಮೇಷ್ಟ್ರೆ. ಲೇ ಈಗ ಡೈಲಾಗ್ ಹೇಳ್ಕೊಡ್ಬೇಕಾ? ಮೇಷ್ಟ್ರೆ ನಿಮ್ಮನ್ನೆಲ್ಲ ಕಟ್ಕೊಂಡು ನಾಟಕ ಮಾಡಿದಂಗ ನಾವು. ತರ ಇಲ್ಲಿ ಭೀಮಗದೆ ಕುಲದೀಪ. ಮೇಷ್ಟ್ರೆ ಒಂದು ನಿಮಿಷ ಮೇಷ್ಟ್ರೆ ಆಶೀರ್ವಾದ ಮಾಡಿ.
ನನ್ನ ಆಶೀರ್ವಾದ ಯಾವತ್ತೂ ನಿನ್ನ ಮೇಲೆ ಇರ್ತೈತಿ. ಹಾ ಮೇಷೆ ಕುಲದೀಪ ಕುಳ್ಳದೀಪ ಕುಳ್ಳದೀಪ ಅಲ್ಲ ಗೌಡ್ರೆ, ಕುಲದೀಪ. ತಪ್ಪಾಯ್ತು ಮೇಷ್. ಹಾ ಮೇಷೆ ಕುಲದೀಪ ಕುಲದೀಪ ಸತ್ಪ್ರಪಾತ ಸತ್ತ ಪ್ರತಾಪ. ಗೌಡ್ರೆ ಸತ್ತ ಪ್ರತಾಪ ಅಲ್ಲ, ಸತ್ಪ್ರಪಾತ. ತಪ್ಪಾಯ್ತು ಮೇಷ್, ಆಶೀರ್ವಾದ ಮಾಡಿ. ಹಾ. ಸತ್ಪ್ರಪಾತ ಯಾರು ಮೇಷೆ? ಸತ್ಪ್ರಪಾತ ಸತ್ಪ್ರಪಾತ 56 ದೇಶದೊಳಿಪ್ಪ. ಚಪ್ಲೆ 56 ಇಂಚಿಂದು. ಮೇಷೆ ಚಪ್ಲೆ 56 ಇಂಚಿಂದಲ್ಲ, 56 ದೇಶದೊಳಿಪ್ಪ. ಸರಿ ಮೇಷೆ. 56 ಆಶೀರ್ವಾದ ಮಾಡಿ ಮೇಷ್. ಮೊದಲು ಡೈಲಾಗ್ ಹೇಳು. 56 ದೇಶದೊಳಿಪ್ಪ. 56 ದೇಶದಳಿಪ್ಪ. ಕಪ್ಪ ಕಾಣಿಕೆ ಒಪ್ಪುಗೊಂಡಿಪ್ಪ. ಕಪ್ಪ ಕಾಣಿಕೆ ಅವ್ರ ಅಪ್ಪ ಕೊಟ್ಟಿಪ್ಪ. ಏ ಗೌಡ ಮತ್ತೆ ಫಸ್ಟ್ ಕರೆಕ್ಟ್ ಆಗಿ ಡೈಲಾಗ್ ಹೇಳು. ನನ್ನ ಮರ್ಯಾದೆ ತೆಗಿಬೇಡ್ರು. ಇದು ಮೇಷೆ. ಕಪ್ಪ ಕಾಣಿಕೆ ಒಪ್ಪುಗೊಂಡಿಪ್ಪ. ಕಪ್ಪ ಕಾಣಿಕೆ ಅವ್ರ ಒಪ್ಪುಗೊಂಡಿಪ್ಪ. ಒಪ್ಪುಗೊಂಡಿಪ್ಪ ಒಪ್ಪುಗೊಂಡಿಪ್ಪ. ಒಪ್ಪುಗೊಂಡಿಪ್ಪ. ಕಪ್ಪ ಕಾಣಿಕೆ ಒಪ್ಪುಗೊಂಡಿಪ್ಪ. ಕಪ್ಪ ಕಾಣಿಕೆ ಒಪ್ಪುಗೊಂಡಿಪ್ಪ. ಬಂದ್ಬಿಡ್ತು ಮೇಷೆ. ರಾಯರ ತಲೆ ಚಿಪ್ಪುಗಳು ಗಪ್ಪನೆ ಉದುರುವಂತೆ. ರಾಯರ ತಲೆ ಚಿಪ್ಪ ಹಂಗೆ ರಪ್ಪಕ್ಕಂತ ಹೋದ. ಏ ಗೌಡ ಮೇಷೆ ಕರೆಕ್ಟ್ ಆಗಿ ಡೈಲಾಗ್ ಹೇಳು. ತಗೊಳ್ಳಿ ಮೇಷೆ. ರಾಯರ ತಲೆ ಚಿಪ್ಪುಗಳು ಗಪ್ಪನೆ ಉದುರುವಂತೆ. ರಾಯರ ತಲೆ ಚಿಪ್ಪುಗಳು ಗಪ್ಪನೆ ಉದುರುವಂತೆ. ಚಪ್ಪಳಿಸಿ ಕೆಡಗಿದ. ಚಪ್ಪಲಿ ಹಾಕಂಗ್ ಕೆಡವಿದ. ಮೇಸ್ಟ್ರೆ ಮೇಸ್ಟ್ರೆ ಚಪ್ಪಲಿ ಹಾಕಿ ಕುಂತ್ಕೊಳ್ಳ ಪಟೇಲ. ಹೇಳ್ಕೊಡ್ತಿಲ್ವ ನನಗಿಲ್ಲಿ ಮಾಡು. ಲೇ ನಾಟಕ ಡೈಲಾಗ್ ಹೇಳ್ರು. ನಾಟಕ ಡೈಲಾಗ್ ಹೇಳ್ಕೊಡ್ತಾರ ಸುಮ್ಮನೆ. ಚಪ್ಪಲಿ ಹಾಕೊಂಡು ಕೆಡಗಿದ ಅಲ್ಲ, ಅದೇ ಕಾಲ್ ನೋತೋಲ್ಲ ಅಂತ ಹೇಳಿದೆ ಮೇಷೆ. ಚಪ್ಪಳಿಸಿ ಕೆಡಗಿದ. ಚಪ್ಪಳಿಸಿ ಕೆಡವಿದ. ಕಡು ಶೌರ್ಯ ಧೀರನಲ್ಲದೆ. ಕಡು ಶೌರ್ಯ ಧೀರನಲ್ಲದೆ. ಹೆಕ್ಕಳಿ ಬಲದಿ. ಯಾವ್ದ್ರ ಬಲ್ಲದೆ ಮೇಷೆ? ಹೆಕ್ಕಳಿ ಬಲದಿ. ಹೆಕ್ಕಳಿ ಬಲದೆ. ಕದನಕ್ಕೆ ಬಂದ. ಕದನಕ್ಕೆ ಬಂದ. ಬಕ ಹಿಡಿಂಬ ರಕ್ಕಸರ ಕಕ್ಕಿಸಿ. ಬಕ ಹಿಡಿಂಬ ರಕ್ಕರೆಲ್ಲ ಕಕ್ಕೊಂಡು. ಲೇ ಗೌಡ ಹೋಗ್ ಕುಂದ್ರ ಅಲ್ಲಿ. ಹೋಗ್ ಕುಂದ್ರ. ನೀವೆಲ್ವ ಮೇಷ್ ಹೇಳ್ಕೊಡಿದ್ದು? ಹೋಗ್ ಕುಂದ್ರ ಅಲ್ಲಿ. ಯಾವಾಗ ಮೇಷ್ಟ್ರೆ ನಾನ್ ಮಾಡ್ಲಾ? ಹೇಳಿ ಮೇಷ್ಟ್ರೆ. ನಿನ್ ಡೈಲಾಗ್ ಏನಪ್ಪ? ನನ್ ಡೈಲಾಗ ಹೇಳ. ಏ ಮಾಮ ಮಾಮ ಕಾಸ್ಕೊಡು, ಮಾಮ ಮಾಮ ಕಾಸ್ಕೊಡು. ಲೇ ನೀನ್ ಅರ್ಜುನ ಕಣೋ. ಮಾಮ ಮಾಮ ಅಲ್ಲ ಮೇಷ್ಟ್ರೆ. ಬಿಲ್ಲು ಉಂಟು, ಬಾಣ ಇಲ್ಲ. ಲೇ ಗೌಡ್ರೆ ಬಾಣ ಕೊಡ್ರಿ ಆಮೇಲೆ ಅವಂಗ. ಆಮೇಲೆ ಇಸ್ಕೊಡ್ತೀನಿ ಬಿಡ. ಏನಿ ಭುವನದ ಶೃಂಗಾರ ವೈಭವ. ಏನಿ ಭವನದ ಶೃಂಗಾರ ವೈಭವ. ಲೇ ತೊಡೆ ತಟ್ಟೋ ಸೀನ್ ಕಣೋ. ಅಲ್ಲ ತಟ್ಟೋದ್ ನಂಗೆ ಅಭ್ಯಾಸ ಮೇಷ್ಟ್ರೆ. ಅಯ್ಯ ನೀನ್ ಅಭ್ಯಾಸ ಮನೆ ಹಾಳಾಗೋಗ. ಹೇಳಿ ಮೇಷ್ಟ್ರೆ ಹೇಳಿ. ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ಶೃಂಗಾರ ವೈಭವ. ಎತ್ತ ನೋಡಿದ ರಕ್ತ. ಎತ್ತ ನೋಡಿದ ರತ್ತ ಮಾಮ. ಲಾಸ್ಟಿಗೆ ಮಾಮ ಬ್ಯಾಡೋ. ಆಯ್ತು ಮಾಮ, ಸಾರಿ ಮೇಷ್ಟ್ರೆ. ಎತ್ತ ನೋಡಿದ ರಕ್ತ. ಎತ್ತ ನೋಡಿದ ರತ್ತ. ಮುತ್ತು ರತ್ನಗಳಿಂದ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ. ಮುತ್ತು ರತ್ನಗಳಿಂದ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ. ಮೇಷ್ಟ್ರೆ ಸ್ವಲ್ಪ ಈ ಕಡೆ ಬನ್ನಿ ಮೇಷ್ಟ್ರೆ. ನಾನು ಆ ಟೈಪ್ ಮನುಷ್ಯ ಅಲ್ಲ. ಈ ಕಡೆ ಬನ್ನಿ ಮೇಷ್ಟ್ರೆ. ನಾ ಆ ಟೈಪ್ ಮನುಷ್ಯ ಅಲ್ಲ. ನನ್ಗೂ ಮಾಡಿ ಏನ ಆಶೀರ್ವಾದ. ಮೇಷ್ಟ್ರೆ ನಂದವಾಗ ಬರ್ತದೆ. ಲೇ ಬಂದಾಗ ಹೇಳ್ತೇನೆ ಕುಂದ್ರು. ತಿರುಸಲು ಬರಲಿ. ನಿನ್ ಡೈಲಾಗ್ ಹೇಳು. ಏನೋ ಪಂಚ ಒಗಿಲಿಲ್ವಾ? ಹೆಂಗ್ ಆಗ್ತದೆ ಕಾಸ್ಟ್ಯೂಮ್ ಮೇಲೆ? ನಿಂದು ಕ್ಯಾರೆಕ್ಟರ್ ಏನ? ದುಶ್ಯಾಸನ. ದುಶ್ಯಾಸನ ದ್ರೌಪದಿ ಸೀರೆ ಎಳೆಯುವಾಗ ಬರುವಂತ ಡೈಲಾಗ್ ಹೇಳ. ದ್ರೌಪದಿ ದುಶ್ಯಾಸನ ಸೀರೆ ಎಳೆಯುವಾಗ ಡೈಲಾಗು ಏನಂತೈತ್ರಿ? ಇಷ್ಟು ದಿನ ಏನ್ ಮಾಡ್ರು ಪ್ರಾಕ್ಟೀಸ್ ಮಾಡೋದು ಬಿಟ್ಟ? ನಾ ಹೇಳ್ಕೊಡ್ತೀನಿ ಕೇಳಿಲಿ. ತಡಿ ಮೇಸ್ಟ್ರೆ ಗದೆ ತುಂಬರ್ತೀನಿ.
ಮೇಷ್ಟ್ರೆ ಗದೆ ಹಿಂಗ್ ಹಿಡ್ಕೋಬೇಕಾ? ನನ್ ಕೈಲಿ ಆಗಲ್ಲ. ಮೇಷ್ಟ್ರೆ ನನ್ನ ಪಂಪ್ ಸೆಟ್ ಕೀನ್ ಹಿಡ್ಕೊಳಕ್ಕಾಗಲ್ಲ, ಗದೆ ಹಿಡ್ಕಂತ್ಯ. ಹೇಳ್ಕೊಟ್ಟಿ ಡೈಲಾಗ್ ಹೇಳಲೇ. ನಾಟಕ ಪ್ರಾಕ್ಟೀಸ್ ಮಾಡ್ರು, ನಿಮ್ ಪರ್ಸನಲ್ ಆಮೇಲೆ ಇಟ್ಕೊಳ್ರಿ ಅದನ್ನ. ಆಯ್ತು ಮೇಷ್ಟ್ರೆ. ಮೇಷ್ಟ್ರೆ ಎಷ್ಟು ಮಂದಿ ಆಶೀರ್ವಾದ ತಗೋತಿರೋ ನಂದ. ಮೇಷ್ಟ್ರ ಅಂದ್ರೆ ಯಾರು? ಗುರು ಅಂದ್ರೆ ಯಾರು? ದೇವರು ಮಾಡಿ. ಗುರು ಸಂಜಾತ ಕೌರವ ಶ್ರೇಷ್ಠ ದುರ್ಯೋಧನ ಸಹೋದರನ ದುಶ್ಶಾಸನಿಂದ ತಪ್ಪಿಸಿಕೊಂಡು ಎಲ್ಲಿ ಓಡುವೆ ಕೃಷ್ಣೆ? ಎಲ್ಲಿ ಓಡುವ ಕೃಷ್ಣೆ? ಶಬಾಷ್. ಆದ್ರೆ ಹಿಂದಿನ ಡೈಲಾಗ್ ಹೇಳು. ಓ ಹಿಂದಿನ ಡೈಲಾಗ್ ಹೇಳಬೇಕಾ? ನಾ ಪಕ್ಕ ಡೇಂಜರ್ ಝೋನ್. ನನ್ನ ಬರಲ್ಲ. ಮೇಷ್ಟ್ರೆ ನಾಟಕ ಒಂದ್ ತಿಂಗಳು ಮುಂದಕ್ಕೆ ಹಾಕೊಳ್ಳೋಣ. ಯಾಕೆ? ಇವನ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಕುಂದ್ರ ಎಲ್ಲಿ? ಅಲ್ಲಿ ಹೋಗಿ ಕುಂದ್ರು, ತಬಲಾ ಬಾರ್ಸ್ಕೊತ್ ಕುಂದ್ರ ಅಲ್ಲಿ. ಆಯ್ತು ಮೇಷ್ಟ್ರೆ. 50,000 ರೂಪಾಯಿ ಕೊಟ್ಟಿದ್ದೀನಿ, ಲಿಫ್ಟಿಕ್ ಇಲ್ಲ ಇಲ್ಲಿ. ಲಿಪ್ಟಿಕ್ ಹಚ್ಕೊಳಕತ್ತಾಳು ಆಕಿ. ನಂಗೆ ಇವನ್ ಬೇಡ, ಈ ಸಣ್ಣ ದ್ರೌಪದಿ ಬೇಡ. ಸಣ್ಣ ದ್ರೌಪದಿ ಅಲ್ಲೋ ದುಶ್ಯಾಸನ ಅವ. ದುಶ್ಯಾಸನ ಈಗ ಅಲ್ಲಿ ಕುಂದ್ರ. ಮೇಷ್ಟ್ರ ಬಂತ ನಂದು. ಲೇ ಏನ್ ತಿಂತಿದ್ಯಾ ಈಗ? ಕಳೆ ಬೀಜ ಮೇಷ್ಟ್ರ. ಕಳೆ ಬೀಜ ಅಲ್ಲ, ಅದು ಖಾಲಿ ಆಗೋವರೆಗೂ ಮತ್ತೆ ಹೊಳ್ಳಿ ಮಾತಾಡ್ಬೇಡ. ಇರಿ ಮೇಷ್ಟ್ರ ನೋಡ್ತೀನಿ. ಆಯ್ತು ಮೇಷ್ಟ್ರ, ಇನ್ನ ಆಯ್ತಾ. ಭೀಮಾ ತಗೊಡೆಲ್ಲ. ಎಲ್ಲವೋ ದುರ್ಯೋಧನ, ಏನಿಲ್ಲ, ನಿನ್ನ ಅರ್ಧ ರಾಜ್ಯವನ್ನು ನನಗೆ ಕೊಡು. ಏನು? ಅರ್ಧ ರಾಜ್ಯವೇ ಪೂರ್ತಿ ತಗೊಳ್ಳಲು? ಏನ್ ಮೇಷ್ಟ್ರ? ಲೇ ಗೌಡ, ಕರೆಕ್ಟ್ ಆಗಿ ಡೈಲಾಗ್ ಹೇಳ್ರು. ಜಾಸ್ತಿ ಆಯ್ತು. ಕುಂತ್ಕೊಳ್ಳಲು ನಂಗೆ ಗೊತ್ತಿಲ್ಲ. ಮಾಡೋಣ. ಭಲರೆ ಮೆರೆವೆ ಸುಖದಿ ಈ ಧರೆಯಳು, ಭಲರೆ ಭಲರೆ ಬಲು ಸಾಹಸದಿಂದಲೇ ಭಲರೆ ಮೆರೆವೆ ಸುಖದಿ. ಇದು ನಿನ್ ಡೈಲಾಗ್ ಅಲ್ಲೋ, ದುರ್ಯೋಧನ ಡೈಲಾಗ್ ಇದೆ. ನಿಂದಲ್ಲ ತಪ್ಪಾಯ್ತು ಮೇಷ್ಟ್ರೆ, ಹೊಟ್ಟೆಗೆ ಹಾಕೊಳ್ಳಿ. ಯಾವ್ದಾರ ಮ್ಯೂಸಿಕ್ ಬಂದ್ರೆ ಎದ್ದೋಗ್ಬಿಡ್ತೀಯಲ್ಲ. ನೋಡ್ರೆ ನಾ ಹೇಳ್ಕೊಟ್ಟಂಗ ಹೇಳ್ಬೇಕು. ತಲೆ ಮೇಷ್ಟ್ರೆ ಪಂಚ ಕಡೆ ಕೊಡ್ತೀನಿ. ಏನ್ರೋ ನಿಮ್ದ ನಾಳೆ ರೋ ನಾಟಕ? ಲೂಸ್ ಆದ್ರೆ ಏನ್ ಮರ್ಯಾದೆ ಕಳ್ಕೊಳ್ಳೋಣ? ಆಯ್ತು ಮಾಡ್ರು. ಭಲರೆ ಮೆರೆವೆ ತಗಾಳಿ ಮೇಷ್ಟ್ರೆ ಕೆಚ್ಚು ಬಿಸಿ ಹಾಕ್ಬಿಡೋಣ. ಭಲರೆ ಮೆರೆವೆ ಸುಖದಿ ಈ ಧರೆಯಳು, ಭಲರೆ ಬಲರೆ ಬಲು ಸಾಹಸದಿಂದಲೇ ಭಲರೆ ಮೆರವೆ ಸುಖದಿ ಧರೆಯಳು, ಬರವೆ ಬಲರೆ ಬರೆ ಸಾಹಸದಿಂದೊಳಿ ಭಲರೆ ಮೆರವೆ ಸುಖದಿ. ಶಬಾಷ್. ಏ ಗೌಡ್ರ ಮೇಷ್ಟ್ರೆ ದಾರಿ ಬಿಡಿ ಮೇಷ್ಟ್ರೆ. ಇಂಥದಕ್ಕೇನು ಕಡಿಮೆ ಇಲ್ಲಿ ಇಳಿದೋಗ್ಬಿಡ್ತು ಮೇಷ್ಟ್ರೆ ಒಂದೇ ಅಡಿಗೆ. ಮೇಷ್ಟ್ರೆ 50,000 ರೂಪಾಯಿ ಕೊಟ್ಟಿದ್ದೀನಿ, ಲೆಫ್ಟಿಕ್ ಇಲ್ಲ. ನಾಟಕದ ಮೇಲೆ ಪ್ರೀತಿ ತೋರ್ಸಂದ್ರೆ ಈಕಿ ಮೇಲೆ ಪ್ರೀತಿ ತೋರಿಸ್ತಾರೆ ಇಲ್ಲಿ ಬಂದು. ನೀ ಯಾಕೆ ಲೇಟ್ ಮಾಡಿ ಬಂದಿ? ಅದು ಡ್ರೈವರ್ ಬಸ್ ಓಡಿಸ್ತಾ ನಾನು ನೋಡ್ತಾ ನಿದ್ದೆ ಹೋಗ್ಬಿಟ್ಟಿದ್ದ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೌದೇನ? ಹೋಗಿ ಅಲ್ಲಿ ಭೀಮನ ಬಾಜು ಕುಂದ್ರ. ಭೀಮಾ ನೀನ ಭೀಮಾ ಮತ್ತೆ ನೋಡಕ್ ಶಿಖಂಡಿ ಇದ್ದಂಗಿದ್ಯಾ? ಲೇ ನಾಟಕ ಶುರು ಮಾಡ್ರು, ನಾಳೆ ಕಂಡ್ರು ನಾಟಕ ಇರೋದು. ಆಯ್ತು ಮೇಷ್ಟ್ರೆ. ಮೇಷ್ಟ್ರೆ ಕಳೆ ಬೀಜ ಮುಗಿತಾ? ಇನ್ನೊಂದು ಚೂರು ಐತೆ ರೀ, ತಿನ್ನಲೇ. ಏಯ್ ಕಡ್ಲೆ ತಿನ್ನದಷ್ಟಲ್ಲ, ಆಮೇಲೆ ಬರ್ತದೆ. ದುರ್ಯೋಧನ ಡೈಲಾಗ್ ತೋ. ಯಾವ್ದು ಮೇಷ್ಟ್ರೆ? ಕುಲ ತಿಲಕ. ಕುಲ ತಿಲಕ ಯಾವ್ದು ಮೇಷ್ಟ್ರೆ? ಜ್ಯೇಷ್ಠ. ಕುಲ ತಿಲಕ ಕುರುವಂಶ ಶ್ರೇಷ್ಠ. ನಾನು ಇಲ್ಲಿ ಗುಡುಗುದ್ರೆ ಬಾರೆಲ್ಲ ನಡುಗೋಯ್ತದೆ. ನಾನು ಇಲ್ಲಿ ಕೈ ತಟ್ಟೆ ಅಂತಂದ್ರೆ ಗೌಡ್ರೆ ಕೈ ತಟ್ಟೋದು ನಂದಲ್ವಾ?
ಇದ್ದ ಡೈಲಾಗ್ ಹೇಳ್ರು ಬೇರೆ ಬೇರೆ ಹೇಳ್ತಾರೆ. ಕುಲ ತಿಲಕ ಶ್ರೇಷ್ಠ ನಾನು ಇಲ್ಲಿ ಗುಡುಗಿದ್ರೆ ಬಾರೆಲ್ಲ ನಡುಗೋಯ್ತದೆ, ಕೈ ಎತ್ತಿ ತಡ್ತೆ ಅಂತಂದ್ರೆ ಬಾಟ್ಲಿಗಳೆಲ್ಲ ಬಿದ್ದೋಯ್ತದೆ. ಬಾಟೆ ಟೈಮಿಂಗ್ ಮಗನೇ. ಅಪ್ಪ ಅಪ್ಪ ಗೌಡ್ರೆ ಎಂಥ ಡೈಲಾಗು, ನನಗೆ ಒಂಥರ ಕರೆಂಟ್ ಹೊಡೆದಂಗಿತ್ತು. ನೀವು ಒಂಥರ ಮಿರ ಅನ್ನೋ ಬಲ್ಪ್ ಇದ್ದಂಗಿದ್ದೀರಾ. ಅವಳಿಗೆ ಕರೆಂಟ್ ಅಂತ ಇವ್ನು ಬಲ್ಬ್ ಅಂತ ನಾನು ಯಾರು ಮಧ್ಯದಲ್ಲಿ? ದ್ರೌಪದಿ ಯಾರು ಹೆಂಡತಿ? ಪಾಂಡವರು. ನೀ ಯಾರು? ಭೀಮ. ಭೀಮನ ಹೆಂಡತಿ ಯಾರು? ದ್ರೌಪದಿ. ಆಮೇಲೆ ಬರ್ತಾಳ ಕುಂದ್ರಲ್ಲಿ. ಲೇ ಮಾಮ, ಓ ಸಾರಿ ಭೀಮ ಬಾ. ಅಯ್ಯೋ ಗೌಡ್ರೆ, ಅಲ್ಲಿ ಕರೆಂಟ್ ಬಂತಲ್ಲ, ಇಲ್ಲಿ ಬಲ್ಬ್ ಆನ್ ಆಯ್ತು. ನೀನು ಬಲ್ಬರಿ ಆನ್ ಆಗತ್ತಕ ಏನಾರ ಆನ್ ಆಗತ್ತಕ ಹೋಗಿ ಕುಂದ್ರು ಅಲ್ಲಿ ನಾಟಕ ಚಾಲೂ ಮಾಡ್ರು. ಸುಮ್ಮನೆ ರಮೇಶ್, ನನ್ನ ಡೈಲಾಗ್ ಯಾಕೋ ಪಂಚೆ ಆಗ್ತಾ ಇಲ್ಲ. ಸ್ವಲ್ಪ ಕೆರೆ ಕಡೆ ಹೋಗಿ ಬರ್ತೀನಿ, ನಾಟಕ ಶುರು ಮಾಡ್ರಿ. ಡೈಲಾಗ್ ತೊಳೆ ಡೈಲಾಗ್. ಎಲ್ಲವೋ ದುರ್ಯೋಧನ, ಅಂದು ರಾಜ್ಯಸಭೆಯಲ್ಲಿ ನಿನ್ನ ಮಾವ ಕಪಟಿ ಶಕುನಿಯ ಮಾತನ್ನು ಕೇಳಿ ನಮ್ಮನ್ನು ಪಗಡೆ ಆಟದಲ್ಲಿ ಸೋಲಿಸಿದೆಯಲ್ಲ, ಮತ್ತೆ ಬಂದಿದ್ದೇವೆ ನಿನ್ನೊಡನೆ ಆಟವಾಡಿ ಗೆಲ್ಲಲಿದ್ದೇವೆ. ಆಟ ಆಟ ಯಾವ ಆಟ ಯಾವ ಆಟ? ಕುಂತ್ಕಳೆ ಡೈಲಾಗ್ ಅವೇ ಮಿಟಕ್ಲಾಡಿಂಗ್ ಮಧ್ಯ ಹೋಯ್ತಾಳೆ. ಮತ್ತೊಂದ್ಸಲ ತಗೊಳ್ಳ ಅಭಿಮಾ. ಕೆಲವೋ ದುರ್ಯೋಧನ, ಶಬಾಸ್, ನಿನ್ನೊಡನೆ ಮತ್ತೊಮ್ಮೆ ಆಟವಾಡಿ ಗೆಲ್ಲಲೆಂದು ಬಂದಿದ್ದೇವೆ. ಲೇ ಅವತ್ ಪಗಡೆ ಆಡ್ತಲ್ ಸೋತೆ ಪಟೇಲ, ಮೊನ್ನೆ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೋತೆ, ಇನ್ ಯಾವ ಆಟ ಆಡ್ತಿಲ್ಲ. ಪರ್ಸನಲ್ ನಾಟಕ ಬರ್ತಿದ್ಯಾ? ಒಂದ್ ಬಿಟ್ಟ ಅಂದ್ರೆ ತುರುಕ್ ಬಿಡ್ತೀನಿ ವಾ ಕಡೆಗೆ. ಬೇಡ ಗೌಡ ಬೇಡ. ಈಗ ಏನ್ಲ ನಿಂಗೆ, ಈಗ ನಿನ್ಗೊಂದು ಆಟ ಆಡ್ಬೇಕು, ದ್ರೌಪದಿ ನಿನ್ ಕಡೆ ಕಬೇಕಲ್ವಾ? ಸರಿ ಕಬಡ್ಡಿ ಆಡ್ಬಿಡೋಣ. ಕಬಡ್ಡಿ ಕಬಡ್ಡಿ ಗೌಡ್ರಿ ಗೌಡ್ರಿ, ನಂಗೆ ಕಬಡ್ಡಿ ಆಟ ಅಂದ್ರೆ ತುಂಬಾ ಇಷ್ಟ. ಆಡೋಣ? ಸರಿ. ನೀನು ಈ ಲಿಪ್ಟಿಕ್ಲೆಲ್ಲ ಒಂದ್ ಟೀಮು, ನಾನು ದುಶೇಷನ ಒಂದ್ ಟೀಮು. ಹಂಗೆ ಕಬಡ್ಡಿ ಆಟ ಆಡುವಾಗ ಲೇಡೀಸ್ ಎದುರುಗಡೆ ಟೀಮಲ್ಲಿ ಇರಬೇಕು. ರೀಡಿಂಗ್ ಮಾಡಕ್ಕೆ, ರೈಡಿಂಗ್ ಮಾಡಕ್ಕೆ. ಅದನ್ನೇ ಮಾಡಕ್ಕೆ. ಓಕೆ. ನೀನು? ನಾನು ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ, ಅಂಪೈರ್. ಅಂಪೈರ್ ಓಕೆ ಫಿಕ್ಸ್. ಬನ್ನಿ ರೈಡ್ ಮಾಡಿ. ಜಗೇಶಣ್ಣ, ಗ್ರಾಮೀಣ ಕ್ರೀಡೆ ಅಲ್ಲ ಕ್ರೀಡೆ. ತೊಡೆ ಕಬಡ್ಡಿ 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 ಆ ಕಡೆ ಹೋಗೋ. ಕಬಡ್ಡಿ 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 ಭೀಮಾ, ಒಂದ್ ಪಾಯಿಂಟ್ ನಿಮ್ಗೆ. ಏ ಭೀಮಾ, ಕೋರ್ಟಿಂದ ಹೊರಗೋಗು. ನಿಮ್ ಪಾಪ ರೈಡ್ ಮಾಡು. ಬೇಡ, ಗೆದ್ದು ಬಾ ಹೋಗ್. ಅಯ್ಯ ಸುಮ್ಮನೆ ಭೀಮಸೇನ, ಈ ಆಟದಲ್ಲಿ ಗೆದ್ರು ಒಂದೇ ಸೋತ್ರು ಒಂದೇ. ಕಬಡ್ಡಿ 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 ಲಿಪ್ಸ್ಟಿಕ್ ಕಬಡ್ಡಿ ಗ್ರೌಂಡ್ ಯಾಕೋ ಜಾರ್ತದಲ್ಲ. ಕಬಡ್ಡಿ ಲಿಪ್ಸ್ಟಿಕ್ ಕಬಡ್ಡಿ ಲಿಪ್ಸ್ಟಿಕ್ ಕಬಡ್ಡಿ ಏನ ಮಾಡ್ತಿದ್ರಿ? ಹಾರ್ಮೋನಿಯಂ ಬರ್ಸದ್ ಬಿಟ್ಟು ಅವನ್ ಯಾಕೆ ಬರ್ಸ್ತಾ ಇದ್ದೀರಾ? ನಾಟಕ ಮಾಡಂದ್ರೆ ಕಬಡ್ಡಿ ಮಾಡ್ತಾರ ಇಲ್ಲಿ ಮಕ್ಕಳು. ಏಯ್ ಭೀಮಾ, ತಗೋ ಹಾಡ. ಏ ಮಾಮ, ಹಾಡು ಹಾಡು. ಬಿಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ಕೇಳು ದುರಾತ್ಮನೆ. ಬಿಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದ್ದು ಕೇಳು ದುರಾತ್ಮನೆ. ಕೊಡುವುದಿಲ್ಲವೋ ರಾಜ್ಯವ, ಹೇ ಕೊಡುವುದಿಲ್ಲವೋ ರಾಜ್ಯವ. ಸರಿ ನೋಡ್ಕೊಂಡ್ ಬಾರ. ಏಯ್ ಮೀಸೆಲ್ಲ ಉದ್ರಿಸ್ಬಿಟ್ಟಲ್ಲ. ಹೇಳು ಗೌಡ್ರೆ, ನಿಮ್ ತರ ಡೈಲಾಗ್ ಹೊಡಕ್ ಯಾವ ಮಗಗೂ ಬರಲ್ಲ, ಅದಕ್ಕೆ ಇಲ್ಲಿ ಗಂಟ ಬಂದೇನೆ. ಮುಟ್ಬಿಡಿ, ಅವನ್ನ ಒಡ್ಕೊಂಡು ಎಳ್ಕೊಂಡ್ ಕೆಳಗಡೆ ಬಿಟ್ಟು. ಎಲ್ಲ ಮುಟ್ಬಿಡಿ, ನನ್ಗೆ ಹೊಡಿತ್ಯಾ? ನಾನು ಕತ್ರ ಸಾಕಿರೋ ಗಡ್ಡ ಸುದ್ದ ಇಲ್ಲ ನನ್ನ ಮಗನೇ. ಲೇ ಗೌಡ್ರೆ, ನೀವು ಕೊಟ್ಟಿದ್ರಲ್ಲ 100 ರೂಪಾಯಿ, 6ಕ್ಕಾಗೋಯ್ತು, ಎಣ್ಣೆಗಿಲ್ವಾ? ಹೊಡೆದೋರ್ಸಣ್ಣ ಗೌಡ್ರೆ, ನೋಡ್ತಾ ಇರೋರೆಲ್ಲ ನಮ್ ಜಾತಿ. ಹೇಳ್ಸಿ ಗಲಾಟೆ ಗಲಾಟೆ ಮಾಡಿಸ್ಬಿಡ್ತೀನಿ. ಬೇಡ ಅನ್ಸಮ್ಮ, ಬೇಡ ನಾನು ನೀನು ಅಂತಮ್ಮ ಇದ್ದಂಗೆ. ಎಷ್ಟು ಸುಮ್ಮನೆ ಗಲಾಟೆ ಮಾಡ್ಕೊಂತೀಯಾ? ಸರಿ, ಯಾವ ಜಾತಿ ನೀನು? ಜಾತಿ ಮನುಷ್ಯೆಲ್ಲ ನಮ್ ಜಾತಿ, ನಾನು ಮನುಷ್ಯ ಜಾತಿ. ಹೇಗೆ
ಮತ್ತೆ ಡೇಳೆ ಆಗ್ಬಿಟ್ಟು ನಿಮ್ಮ ದೊಡ್ಡಪ್ಪ ಕಡೆ ನೋಡಲ್ಲಿ ನಿಮ್ಮ ದೊಡ್ಡಪ್ಪ ಏನೇ ನಾಟಕದ ಮಧ್ಯದಲ್ಲಿ ಬಂದ್ಬಿಟ್ಟು ನಾಟಕ ಆಡ್ತೀಯ. ದುರ್ಯೋಧನ ದರ್ಬಾರ್ ಮಾಡ ನಿಮ್ದ ದರ್ಬಾರ್ ಮಾಡತ್ತೀರಿ ಮಕ್ಕಳ್ರಿ ಅಲ್ಲಿ ನಾಟಕ ಎಲ್ಲ ತೋರಿ ಚಂದಂಗೆ ಹೇಳಿ ಮೆನ್ಸೆ. ನಿಂದೇನಪ್ಪ? ನಂದೇನು ಅಂದ್ರೆ 50,000 ಕೊಟ್ಟು ಲಿಫ್ಟ್ ಲೈನ್ ಕರೆದ್ರು ನಾನು. ನನ್ಗೆ ಡ್ಯಾನ್ಸ್ ಇಲ್ವಾ? ಯಾರ್ಯಾರು ಡ್ಯಾನ್ಸ್ ಮಾಡ್ತಾರೆ? ಈಗ ಲಿಪ್ಟಿಕ್ ಲೈಲಾನ್ ಜೊತೆ ನಿಂಗೆ ಡ್ಯಾನ್ಸ್ ಬೇಕು. ನಾ ಬಾರಸ್ರು ಡ್ಯಾನ್ಸ್ ಮಾಡ. ಮೆಸೆ ನಾನು ಮೆಸೆ ನೀವು ಬಾರಿಸ್ಬೇಡಿ ಮೆಸೆ. ಏಕೆ? ನಾನು ಹಾಕಿಸ್ತೀನಿ ಆಡೋನ್ಗೆ. ಏನೇನೋ ಮಾಡ್ತಿರಲ್ಲ ತಾಳೆ ಮೆಸೆ. ನೀವ್ ಯಾಕೆ ರಿಸ್ಕ್ ತಗೋತೀರಾ? ಲೇ ನಾಟಕ ಹಾಕೊಂಡ್ರು ತಾಳೆ ಮೆಸೆ. ಪಟೇಲ ನೀನ್ ಡ್ಯಾನ್ಸ್ ಮಾಡ್ಬೇಕಲ್ಲ, ನೀನ್ ರೆಡಿ ಆಗೋ. ಅಮ್ಮ ಬರ ಮೇಲೆ ಅವನ ಜೊತೆ ಕೋಆಪರೇಟ್ ಮಾಡಮ್ಮ. ನನ್ನ ಹತ್ರ ಅಲ್ಲ, ಅಲ್ಲಿ ಸಿಚುವೇಶನ್ಗೆ ತಕ್ಕಾದ ಆಡಾಕಿಸ್ತೀನಿ. ನಿಂಗೆ ಕುಣಿಯುವಂತೆ. ಏನ್ ಗದ್ದೆ ಬದಾಗಿ ಹೋಯ್ತಿದಿಲ್ಲ ಪಟೇಲ? ಮೂಡು ಏನ ಮೂಡು ಇದು ಒಳ್ಳೆ ಸಾಂಗ್ ಹಾಕ್ತೀನಿ, ಕುಣಿ. ನೋಡ್ರೆ ನಾನು ಫುಲ್ ಮೂಡಲ್ಲಿ ಇದ್ದೀನಿ. ಕಿಷ್ಟನ್ ತಕೋಗು. ಕಾಲಮ್ಕೋ ಕಾಲು. ಓಕೆ, ಸಿಚುವೇಶನ್ ತಕ್ಕಾದ ಸಾಂಗ್ ಆಗ್ತದ್ರಿ ಈಗ. ಓಕೆ, ಸಾಂಗ್ ಪ್ಲೀಸ್. ಏನ ಜಾಸ್ತಿ ತಿಂದು ಕಮ್ಮಿ ಮಾಡ್ಕೊ ತಿಂತಾಳು. ಏ ಮಾಮ, ಓ ಸಾರಿ ಭೀಮಾ, ಲಿಫ್ಟ್ ಇಲ್ಲಕ್ಕೆ ನಾನಾಗಲ್ವಾ? ಮೇಷೆ ಬೇಗ ಮುಗಿಸಿ, ನಾನು ಇನ್ನೊಂದು ನಾಟಕ ಹೋಗ್ಬೇಕಾಗಿದೆ. ತಾಳೆ ಇಲ್ಲೇ ಕಂಪ್ಲೀಟ್ ಆಗಿಲ್ಲ, ಬೇರೆ ಕಡೆಗೆ ಹೋಗ್ತಾನೆ. ನಿಂಗೆ ಏನೋ ಇವಾಗ ಇನ್ನೊಂದ್ ಸಾಂಗ್ ಹಾಕ್ಸ್ಬೇಕಲ್ಲ ಮತ್ತೆ. ಮೇಷೆ ನಾಟಕದಾಗ ನಾಟಕ ಆಡ್ಬಿಟ್ಟು ಮಕ್ಕಳ ಪಿಕ್ಚರ್ ಹಾಡು ಆಡ್ಸತ್ತಿರು. ತಾಳ್ರಿ ಮೇಷೆ, ಕಾಸು ಕೊಟ್ಟಿಲ್ವ? ಕಪ್ಪಲ್ಲಿ ಉಂಗ್ರ ಕೊಡ್ತೀವಿ ಅಂತ ಹೇಳಿಲ್ವ ನಿಮ್ಗೆ? ಲೇ ನಾಟಕ ಹಾಕೊಂಡ್ರು ಅದ್ರಲ್ಲೇ ಒಂದ್ ಡ್ಯಾನ್ಸ್ ಮಾಡ್ಕೊಬಿಡ್ಲಿ ಬಿಡಿ. ಅವ್ನು 50,000 ಕೊಟ್ಟವನೆ. ಮೂಡಲಿರ ಮೇಷ್ಟ್ರೆ ನಾನು ನೀ ಅಲ್ಲೇ ಅವನ ಜೊತೆ ಮಾಡ. ಎಲ್ಲರದು ಆಯ್ತು ಕಾಲಿಡು ಶುರು ಮಾಡ್ಲಾ? ಮಾಡಿ ಮೂಡು ಪಟೇಲ ಮೂಡು ಗೌಡ್ರೆ ನಾನು ಸರಿ, ನೀನ್ ಅಲ್ಲೇ ಕಿಷ್ಟನ್ ಜೊತೆ. ಮೂಡ್ ಫುಲ್ ಇದೆ. ಸೂಪರ್ ಆಗಿರೋ ಸಾಂಗ್ ಹಾಕಿಸ್ತೀನಿ ಪಟೇಲ. ಸಖತ್ತಾಗಿ ಕುಣಿಬೇಕು. ಮತ್ತೆ ಸಿಚುವೇಶನ್ ಸೂಪರ್ ಆಗಿ ಮ್ಯಾಚ್ ಆಗೋ ಸಾಂಗ್ ಪ್ಲೀಸ್. ಮೇಲುಕೋಟೆ ಹುಡುಗಿ ಒಬ್ಳು ಪಳ್ವಾರಳ್ಳಿ ಜಾತ್ರೆ ನಾಗ ಇಣ್ಕಿ ನೋಡುತ್ತಾಳೆ ಏನ್ ಸಿಂಗಾರ. ಮಂಡಿ ಗಂಟ ಲಂಗ ಎಕ್ಕಣ್ ಕಳ್ಕು ಸೊಂಟ ಬಿಟ್ಕಣ್ ಕುಲ್ಕಿ ನಾಡಿತ್ತಾಳೆ ಏನ್ ವಯ್ಯಾರ. ತೋಟಕ್ಕೊಂದು ಮಿಸ್ಸಿನ ಮಾನೆ, ಆಟಕ್ಕೊಂದು ಬೆಲ್ಲದ ಮಾನೆ, ಊಟಕ್ಕಿಟ್ಟೋ ಒಂದೇ ಮಾನೆ ಗೂಟದ ರಾಮಣ್ಣ. ಮೇಲುಕೋಟೆ ಹುಡುಗಿ ಒಬ್ಳು ಪರ್ವಾರಳ್ಳಿ ಜಾತ್ರೆ ನಾಗ ಇಣಕಿ ನೋಡುತ್ತಾಳೆ ಏನ್ ಬೇವಸಿ ಹಳೆ ಬೇವಸಿ 7 ಜನ್ಮಕ್ಕಾಗೋಷ್ಟು ಕ್ಯಾಮೆ ಇದ್ರು ಮನೇಲಿ ಏನೆಲ್ಲ ಆಡ್ತಿದ್ಯಾ? ಇಲ್ಲ ಕಣಮ್ಮಿ, ನಾಟಕ ನಾನು ನಡೆಸ್ತೀನಿ ಈಗ. ದೊಂಬ್ರಾಟವ ಬಾಯ್ತ ಕಡೆ ಬೇಡಮ್ಮಿ, ಲೇ ಸುಂದ್ರಿ, ಮಾರ ಕ್ಯಾಮಿಲ್ವೇನೆ ಗಂಡಸ್ರ ಮಧ್ಯೆ ಕುತ್ಕೊಂಡು ಅದೇನು ವೈರಾಗ್ತಿದ್ಯಾ? ಹೋಗೆ ಮಾತುಗಾತಿ. ನಿನ್ ಗಂಡ 50,000 ಕೊಟ್ಟ, ಅದಕ್ಕೆ ಕುಣಿತೀನಿ. ನೀನು 10,000 ಜಾಸ್ತಿ ಕೊಡಿ. ನಿಮ್ಮ ಅಪ್ಪನ ತತ್ತಿನ ಕುಡಿತೀನಿ, ನಿಮ್ಮ ತಾತನ ಜೊತೆ ಕುಡಿತೀನಿ. 50,000? ಇಲ್ಲ ಕಣಮ್ಮಿ. ಅಯ್ಯೋ ದರಿದ್ರ ಮುಂಡೆ ಮಗನೇ, ಸತ್ಯಕ್ಕೆ ಹೋಗಕ್ಕೆ 50 ರೂಪಾಯಿ ಕೊಡೋದ್ರೆ ನಿನ್ನ ಹತ್ರ ಕಾಸು ಇರಕ್ಕಿಲ್ಲ. ಅವಳಿಗೆ ತಗೊಂಡಾಗ 50,000 ಸುರ್ದಿದ್ಯಲ್ಲ. ಬರ್ತೀನಿ ನಿನಗೆ. ಏಯ್ ನಾಟಕ ಮುಗಿತು, ಕಬ್ಬು ಹಾಕು ಜ್ಯೂಸಿಗೆ. ಏನೇ ಆದ್ರೂ ಚೆನ್ನಾಗಿ ಓದಿತೀಯ. ಚೆನ್ನಾಗಿ ಓದಿತೀನಾ? ಅಲ್ಲಿ ನೋಡಿ ಯಾರು ನೋಡ್ತವ್ರೆ, ಕಣ್ಣು ಹಿಡಿತವ್ರೆ ನೋಡು. ಹುಲೆ ದೀಪ ಸತ್ತ ಪ್ರತಾಪ. ಬೀಗ ಅಲ್ಲಿ ಕಡೆ ಇರೋದಿಲ್ಲ. ನಾಟಕ ಎಲ್ಲ ಹದಿಗೆಡ್ಸ್ತಾರ ಮಕ್ಕಳು. 1 ನಿಮಿಷ ಇರಮ್ಮ. ನೀನೇನೋ ಕುಲ್ಬಿಟ್ರಿ. ಬರ್ತೀನಿ, ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಲೇ ಇವಳೆ, ಲೇ ಇವನೇ, ಏ ಅದು ಕಡ್ಲೆ ನಾ ತಗೊಳ್ಳಿ. ನಿನ್ನ ಅಜ್ಜಿ, ನೀನೇನ ಇವ್ರು ಬರ್ತಿದ್ದಲ್ಲಿ?
ಅಯ್ಯೋ ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಮಿಡ್ಲಲ್ಲಿ ಮಧ್ಯದಲ್ಲಿ ನೋಡಲಿ ಭೀಮಕ್ಕ ಆಯ್ತವನು ಹೋಗು ಶಬಾಷ್. ಲೇ ಕಿಟ್ಟಪ್ಪ ಏನೋ ಸತ್ತೋಗ್ಬಿಟ್ಟವನೆ ಅನ್ಸುತ್ತೆ. ನಾನೇ ಕರ್ಕೊಂಡ್ಬಂದಿಲ್ವಾ ಪಟೇಲ್ರನ್ನ ಪಟೇಲ್ರಂಗ್ ಮಾಡ್ತಿದ್ದ ಅವನು. ಅದಕ್ಕೆ ಕುಳ್ಳಿ ಪಂಪ್ ಸೆಟ್ ಮನೆ ಕೀಯಲ್ಲಿ ಐತ್ಲಾ ಇಟ್ಕ ಕುಳ್ಳೆ ದೀಪ ಸತ್ತ ಪ್ರತಾಪ್ ನಾ ಕೊಟ್ಟೆನೋ ಬಾರವ ಪಂಪ್ ಸೆಟ್ ಬೀಗ. ಇಲ್ಲ ಅಯ್ಯೋ ನೀನ್ ಅದೇ ಮೇಲೆ ಮೊನ್ನೆರ ನೀನ್ ಅಕ್ಕ ನಾ ಬತ್ತೀನಿ ಕಣಕ್ಕ. ಆಯ್ತಪ್ಪ ನೀನ್ ಅದೇ ಮೇಲೆ ಮೊನ್ನೆರ ಇದೆಲ್ಲ ಕಲ್ತಿದ್ದೀನೋ ಊರ್ಗೌಡಾಗಿ ಸಕ್ಕಿದು ಹೋದ್ನೆ. ಲೇ ತರದವನೇ ಮೇಷ 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 ನಂದು ಯಾವಾಗ ಬರುತ್ತೆ ಏನಪ್ಪ ಮುಗೀತು ಜನರೇಟರ್ ಆಫ್ ಮಾಡ. ಆಫ್ ಮಾಡ್ಬೇಕಾ ಥೋನ್ ಹಂಗ ಸ್ನಾಸ್ನಾಗ ಹೋಗಿ ಆಫ್ ಮಾಡ್ರಪ್ಪ ಒಳ್ಳೆ. ಒಬ್ಬ 10 ಕಿಲಾಡಿಗಳು 10 ಡೈಮೆನ್ಷನ್ ಅಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಲಿ ಚವಾಳೆ. ಅಂದ್ರೆ ಜಗಣ ಕೊಟ್ಟಿದ್ದ ಒಂದು ಥ್ರೆಡ್ ನ ಇಟ್ಕೊಂಡು ಮಾಡೋಣ ಅನ್ಬಿಟ್ಟು ಅಂತ ಆ ಚಾಲೆಂಜ್ ನ ಸ್ವೀಕರಿಸಿ ಮೆಂಟರ್ ಇಲ್ಲ, ಸ್ಕ್ರಿಪ್ಟ್ ರೈಟರ್ ಇಲ್ಲ, ಯಾವುದೇ ಸಹಾಯ ಇಲ್ಲದೆ ಅವರೇ ಎಲ್ಲ ಮಾಡಿಕೊಂಡು ಅದ್ಭುತವಾದಂತ ಪ್ರೆಸೆಂಟ್ ಮಾಡಿರೋಂಥ ಸ್ಕಿಟ್ಗೆ ಬರ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಕೊಡುವಂತ ಚಪ್ಪಾಳೆ. ಜಗಣ ಸಖಿಯೇ ಇದೆ ನಿಮ್ಮಿ ಅದ್ರದ್ದು ಫುಲ್ ಎಫೆಕ್ಟ್ ಇದು ಹಾಕೊಂಡು ರುಬ್ಬರ ನಮ್ಮ ಹುಡುಗರು. ಏನ್ ಅನಿಸ್ತು ನಿಮಗೆ? ಒಬ್ಬ ವ್ಯಕ್ತಿಗೆ ತುಂಬಾ ಇಷ್ಟವಾದಂಥ ಊಟನ ತಂದು ಯಾರು ಇಟ್ಟರೆ ಅವನಿಗೆ ಗೊತ್ತಿಲ್ದಂಗೆ ಸಂತೃಪ್ತಿ ಆಗ್ಬಿಡುತ್ತೆ. ಸೊ ನನಗೆ ಒಬ್ಬ ಕಲಾವಿದನಾಗಿ ಗ್ರಾಮೀಣ ಸೊಗಡನ್ನು ನೋಡಿ, ಸಿಟಿನೂ ನೋಡಿ, ಫಾರಿನೂ ನೋಡಿ, ಲೋಕಲ್ಲೂ ನೋಡಿ ಎಲ್ಲ ಅಭ್ಯಾಸ ನನಗಿರೋದ್ರಿಂದ ಇದನ್ನು ನೋಡಿದ ತಕ್ಷಣ ನನಗೇನಾಯ್ತು, ನನಗೆ ಏನು ಇಷ್ಟ ಆಯಿತೋ ಅದೆಲ್ಲವನ್ನ ಇಲ್ಲಿ ಒಳ್ಳೆ ತೃಪ್ತಿಯಾಗಿ ತಿನ್ನಕ್ಕೆ ಬಡಿಸಿ ಅದ್ರ ಜೊತೆಗೆ ನಾನೇನು ಹೇಳೋದೇ ಬೇಕಾಗಿಲ್ಲ, ಪ್ರೇಕ್ಷಕ ಕೂಡ ಅವರ ಜೊತೆನೇ ಟ್ರಾವೆಲ್ ಮಾಡ್ದ. ಅಂದರೆ ಇದನ್ನೇ ನಾನು ಕಳೆದ ಬಾರಿ ನಿಮ್ಗೆ ಹೇಳಿದ್ದು. ಇವತ್ತು ಈ ರೀತಿಯಾದಂಥ ಒಂದು ಪ್ರಾಕ್ಟೀಸು ಡ್ರಾಮಾ ಇದು ಪಾಪ ಇವತ್ತಿನ ನಮ್ಮ ಮಕ್ಕಳುಗಳಿಗೆ ಸಿಗ್ತಾ ಇಲ್ಲ. ಬಹುಶಃ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ, ಅದ್ರ ಹಿನ್ನೆಲೆ ಹೆಂಗಿರುತ್ತೆ, ಹೆಂಗ್ ತಯಾರಾಗ್ತಾರೆ, ಅವ್ರ ತಲಾಟೆಗಳು ಹೆಂಗಿರುತ್ತೆ, ಅದೆಲ್ಲವನ್ನ ಇವತ್ತಿನ ಪೀಳಿಗೆ ನೋಡೋದಕ್ಕೆ ತುಂಬ ಒಂದು ದೊಡ್ಡ ನಗುವಿನ ಅಲೆಯಲ್ಲಿ ತೋರಿಸ್ಕೊಟ್ಟವ್ರಿಗೆ ಮೊದಲನೇ ಧನ್ಯವಾದ. ಎರಡನೇದು ನೋಡಿ, ಇದನ್ನೇ ಹೇಳೋದು, ಒಬ್ಬ ಕಲಾವಿದನ ತಾಕತ್ತು. ಅವನು ತಯಾರಾಗ್ತಾ ಆಗ್ತಾ 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 ಹೆಂಗೆ ಅಂಬೆಗಾಲು ಇಡ್ತಾ ಇದ್ದಂಥ ಮಕ್ಕಳು 2 ಅಕ್ಷರ ಮಾತಾಡ್ತಾ, ಆಮೇಲೆ ಮುದ್ದಾಗಿ ಮಾತಾಡ್ತಾ, ಆಮೇಲೆ ನಮಗೆ ಬೆರಗು ಮಾಡಿಸೋಂಗೆ ಸಂತೋಷ ಕೊಡುವಂಥ ಮಕ್ಕಳನ್ನ ನಾವು ಬೆಳವಣಿಗೆ ಆಗೋದನ್ನ ಹೆಂಗೆ ನೋಡ್ತೀವಿ, ಈ ವೇದಿಕೆ ಮೇಲೆ ನಾವೆಲ್ಲರೂ ನೋಡಿದ್ದು ಹೆಂಗೆ ಅಂದರೆ ಅವರೆಲ್ಲ ಒಂದು ಅಮೇಚೂರ್ಸ್ಗಳ ಥರ ಬಂದು ಇವತ್ತು ಮಾಸ್ಟರ್ ಡಿಗ್ರಿನ ತಗೊಳ್ಳೋ ಲೆವೆಲ್ಗೆ ಎಲ್ಲರೂ ಹೋಗಿ ಮುಟ್ಟಿದ್ದಾಯಿತು ಅಂತ ನಿರೂಪಿಸ್ಬಿಟ್ಟಿದ್ದಾರೆ. ಈ ಸ್ಟೇಜ್ ಮೇಲೆ ಭಾಳ ಅದ್ಭುತವಾದಂಥ ಈ ಕನ್ನಡ ನಾಡಿಗೆ ಯೂಸ್ಫುಲ್ ಆಗುವಂಥ ಕಲಾವಿದರನ್ನ ಈ ವೇದಿಕೆ ಮೇಲೆ ಅರ್ಪಣೆ ಮಾಡಾಯಿತು. ಹೋಗಿ ವಿಶ್ವನೇ ನಿಂದು ಹೋಗಿ ಕಾಂಕ್ವರ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಮಾತ್ರ ನಾನು ಅಹರ್ನ ಕೂತೀನಿ. ಸೂಪರ್ ಸೂಪರ್ ಸೂಪರ್. ಓಕೆ, ನಮ್ಮ ಲೇಡಿ ವಾರ್ಡರ್. ನೋ ಮೆಂಟರ್ಸ್, ನೋ ರೈಟರ್ಸ್, ಓನ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ. ಫಸ್ಟ್ ಟೈಮ್ ನಾನು ಸೂರ್ಯನ್ ನಾಟಕ ನೋಡೋಕೆ ಒಂದು ಸ್ಕೂಲ್ಗೆ ಹೋಗಿದ್ದೆ. ಆವಾಗ ತುಂಬ ಎಕ್ಸೈಟ್ಮೆಂಟ್ ಇತ್ತು ಒಳಗಡೆಯಿಂದ, ಹೆಂಗೆ ಪರ್ಫಾರ್ಮ್ ಮಾಡ್ತಾನೆ ನನ್ನ ಮಗ ಅಂತ. ಬಟ್ ಇವತ್ತು ನನಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು, ಒಂಚೂರು ಡಿಸಪಾಯಿಂಟ್ ಮಾಡಿಲ್ಲ, ನೀವು ಯಾರೂ ಡಿಸಪಾಯಿಂಟ್ ಮಾಡಿಲ್ಲ. ಸೂಪರ್ ಸೂಪರ್. 12 ವಾರದಲ್ಲಿ ನನಗೆ ಯಾರಾದರೂ ತುಂಬ ನಿಮ್ಮ ಫೇವ್ರೆಟ್ ಸ್ಕ್ರಿಪ್ಟ್ ಯಾವುದಿತ್ತು ಅಂದರೆ ಇದೆ. ನನಗೆ ತುಂಬ ವಿಭಿನ್ನತೆ ಕಾಣಿಸ್ತಿವತ್ತು. ನಮ್ಮ ಹಿತೇಶ್ ನಾನು ಹೆಣ್ಮಕ್ಳ ಪಾತ್ರದಲ್ಲಿ ನೋಡಿದ್ದೆ, ಗಂಡು ಮಗನ ಪಾತ್ರದಲ್ಲಿ ನೋಡಿದ್ದೆ. ಇವತ್ತು ಸ್ವಲ್ಪ ಅದು ಇಲ್ಲ ಇದು ಇಲ್ಲ, ತುಂಬಾ ಚೆನ್ನಾಗಿತ್ತು. ಶಿವರಾಜ್ ಅವರು ಕುಡ್ಕನ್ ಪಾತ್ರ ಮಾಡಿದ್ರು, ತುಂಬಾ 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 ಚೆನ್ನಾಗಿ ಮಾಡಿದ್ರಿ ನೀವು. ಪ್ರವೀಣ್, ಇವತ್ತು ಈ ಹೇರ್ ಸ್ಟೈಲ್ ನಿಮ್ಮದು, ನೀವು ಕೂತ್ಕೊಂಡದು ಯುನೋ ಆ ದೊಡ್ಡ ದೊಡ್ಡ ಡೈಲಾಗ್ ಹೆಂಗೆ ಅದು ನೀವು ಕಲ್ತ್ರೋ, ಹೆಂಗೆ ಮಾಡಿದ್ರು. ಬಟ್ ಆ ಡೈಲಾಗ್ಗಳಿಗೆ ಶಿವರಾಜ್ ಅವರು ಮಧ್ಯದಲ್ಲಿ ಏನೋ ನಾನ್ಸೆನ್ಸ್ ಎಲ್ಲ ಮಾತಾಡಿದ್ರು. ಆ್ಯಂಡ್ ಅನೀಶ್ ವಾಸ್ ವೆರಿ ಗುಡ್. 50,000 ಇಟ್ಕೊಂಡು ಇಡೀ ಸ್ಕ್ರಿಪ್ಟ್ ಹೇಳಿದ್ರು ಅವರು.
ಅದ್ರ ಮಧ್ಯದಲ್ಲಿ ಲೋಕೇಶ್ ಮತ್ತೆ ಹಿತೇಶ್ ಲವ್ ಸ್ಟೋರಿ ಶುರು ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ನಮ್ ಜೀಜಿ ಹೆಣ್ಮಗು ಕಾಸ್ಟ್ಯೂಮ್ ಹಾಕೊಂಡಿರೋದು. ನಾನು ಇವತ್ವರೆಗೂ ಲೋಕೇಶ್ ಮತ್ತು ಪ್ರವೀಣ್ ಅಷ್ಟು ಕೆಡ್ದಾಗ ಕಾಣಿಸೋದು ಅಂತ ಅನ್ಕೊಂಡಿದ್ದೆ. ಜೀಜಿ ಅಂತೂ ಅಷ್ಟಂದ್ರೆ ಸೌಂದರ್ಯ ನಂಬರ್ 2 ಜೀಜಿ. ನಮ್ ಎಲ್ಲ ಹುಡುಗರು ಇವತ್ತು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ವೆರಿ ವೆರಿ ಗುಡ್ ಜಾಬ್. ತುಂಬಾ ಎಂಟರ್ಟೈನ್ಮೆಂಟ್. ಓಕೆ, ನಮ್ಮ ವಿಕಟ ಕವಿಗಳು ಏನ್ ಹೇಳ್ತಾರೆ? ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಇನ್ನ ನಗ್ತಾ ಇದ್ದೀನಿ ನಾನು. ನಮಗೆ ಯಾವತ್ತು ಎತ್ತಲಾಗಿ ಹೋಗ್ತಿದೆ ಇದು ಅಂತ ಗೊತ್ತಾಗಬಾರ್ದು. ಅದೇ ಮಜಾ. ಅದು ಮದುವೆಗಳಲ್ಲಿ ಒಂದೊಂದ್ಸತಿ ಉಪ್ಪಿನಕಾಯಿ ಖಾಲಿ ಆದಾಗ ಅರ್ಜೆಂಟಿಗೆ ಸೌತೆಕಾಯಿ ನೀರುಳ್ಳಿ ಹೆಚ್ಚಿ ಮೆಣಸಿನ ನೀರು ಹಾಕ್ಬಿಟ್ಟು ಬಡಿಸ್ತಾರಲ್ಲ, ಅದು ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಇರುತ್ತೆ. ಆ ಥರದ್ದೊಂದು ಮಜಾ ಇದು. ಒಂದು ಫಿಕ್ಸೇಷನ್ ಇಲ್ಲ. ಅದು ಪ್ರಾಕ್ಟೀಸು ಕೂಡ ರಾಗ್ ಮಾಡಿದ್ದೀರಿ. ಆ ರಾನೆಸ್ ಅಲ್ಲಲ್ಲೇ ತಪ್ಪುಗಳು ನಡೀತಾ ಇದೆ. ನಾನ್ ಡೇಂಜರ್ ಝೋನ್ ಅಂತ ಅವ್ನ ಕೈ ಮುಗಿತಾನೆ. ಲೋಕಿದು ಎಂಡ್ ಆಗಿದ್ದು ಮಾತ್ರ ಅದ್ಭುತ. ಅದು ಮೇಷ್ಟ್ರೆ ನಂದು ಯಾವಾಗ ಬರುತ್ತೆ ಅಂತ. ಆಮೇಲೆ ಅಲ್ಲಿ ಅವನು ಪಾಕದ ಒಂದೊಂದು ಸೆಮಿ ಕ್ಲಾಸಿಕಲ್ ಅಫೇರ್ ಅಲ್ಲಿ ಮೂಲೆಯಲ್ಲಿ ಮಜಾ ಇದೆ. ಅವನ್ನ ಯೂಸ್ ಮಾಡಿದ್ದು ಪಟೇಲ ಒಬ್ಬ, ಗೌಡ ಒಬ್ಬ, ಅವ್ರ ಊರವರೆಲ್ಲ ಸೇರಿ ಪಂಪ್ ಸೆಟ್ ಕಲ್ಪನೆಗಳು ಎಲ್ಲ ತುಂಬಾ ದೂರ ಇದೆ. ಅದು ಸೀದಾ ಬಯಲ್ಸೀಮೆಗೆ ಹೋಗಿ ಬಂದಂಗೆ ಆಯ್ತು. ಆಮೇಲೆ ಆ ಪ್ರವೀಣಂಗೆ ಕೊಟ್ಟಿದ್ದು ಕರೆಕ್ಟ್. ಅದು ನಾಟಕದ ಮೇಷ್ಟ್ರು. ನಾಟಕದ ಮೇಷ್ಟ್ರ ಜೀವನ, ಡೈರೆಕ್ಟರ್ ಜೀವನ ಎಲ್ಲ ಒಂದೇ ಕಣ. ಇದ್ರದ್ದು ಅಪ್ಡೇಟೆಡ್ ವರ್ಷನ್ ನಾವು ಗುದ್ದಾಡ್ತಿರ್ತೀವಿ. ಆಮೇಲೆ ಇವನು ಶಿವ ಎಂತ ಕಳ್ಳ ಅಂದ್ರೆ ಇವನು ಬರೀ ಕಾಲ್ ಮುಟ್ಟೋದೊಂದು ಇಟ್ಕೊಂಡು ಒಂದು 2 ನಿಮಿಷ ಜಗ್ಬಿಟ್ಟ. ಆಶೀರ್ವಾದ ಮಾಡಿ ಮೇಷ್ಟ್ರೆ ಅಂತ. ಅಲ್ಲಿ ಡೈಲಾಗ್ ಯೋಚನೆ ಮಾಡ್ತಿದ್ದಾನ ಅವನು. ಅವನೊಂದು ಗೋವಿಂದ ಗೌಡ ಒಂದು ಕಡೆ ಹೇಳ್ಬಿಟ್ಟ, ಯಾಕೋ ನಾನು ಡೈಲಾಗೇ ಪಂಚಾಗ್ತಿಲ್ಲ. ಆ ಪ್ರಾಮಾಣಿಕತೆ ಬೇಕು. ಆಮೇಲೆ ನನ್ನ ಒಂದು ಕೋರಿಕೆ, ಪ್ರತಿಯೊಂದು ವಾರನೂ ಈ ಥರದ್ದು ಇಂಪ್ರಾಂಪ್ಟು ಒಂದು ಇಡಿ. ಕೀಪ್ ರಾಕಿಂಗ್, ಆಲ್ ದಿ ಬೆಸ್ಟ್. ನಮಸ್ಕಾರನಪ್ಪ ಎಲ್ಲರಿಗೂ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಭಟ್ರೆ. ಸೊ ಇದಕ್ಕೆ ಸೀಕ್ರೆಟ್ ಮಾರ್ಕ್ಸ್ ಉಂಟಾ? ನೋ ಸೀಕ್ರೆಟ್ ಮಾರ್ಕ್ಸ್. ಬಲ್ಲಿ ಚಪ್ಪಾಳೆ. ಓಕೆ ಭಟ್ರೆ, ಆದ್ರೆ ಈ ವಾರ ಏನ್ ಕತೆ? ಈ ಸ್ಕಿಟ್ ಪಕ್ಕಕ್ಕಿಟ್ಟು ಹೇಳೋದಾದ್ರೆ ನಮಗೂ ಡೇಂಜರ್ ಝೋನಿಗೂ ಸಂಬಂಧ ಇಲ್ಲ. ಹೌದಾ? ಬಲ್ಲಿ ಚಪ್ಪಾಳೆ. ಸೂಪರ್. ಯಾವಾಗಲೂ 1 ವಾರ 2 ವಾರಕ್ಕೆ ಇದು ಸಾಧ್ಯ ಆಗಲಿ ಅಂತ ನಾವು ಕಂಡ ಕನಸು ವಾರ 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 ಆಗಿ ಹ್ಯಾಟ್ರಿಕ್ ಆಗಿ ಹ್ಯಾಟ್ರಿಕ್ ಮೇಲೂ 4ನೇ ವಾರ ನೋ ಡೇಂಜರ್ ಝೋನ್. ಈಗ ನಾವು ಒಂದು ಸಣ್ಣ ಆ್ಯಕ್ಟನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹೇಳೋಣ. ನಯನ ಆನಂದ ಕೃಷ್ಣ ಬಾಮ ರುಕ್ಮಿಣಿ ಇಬ್ಬರು ಹೆಂಡತಿ ಥರ ಆ ಥರ ಏನೋ ಒಂದು ಕಲ್ಪನೆ ಮಾಡಿಕೊಂಡು ಬಾವ ಅಕ್ಕನಿಗೆ ಹೇಳಿ ನೀವು ನಮ್ಮನ್ನು 2ನೇದಾಗಿ ಕೈ ಹಿಡಿಯತಕ್ಕದ್ದು ಅಂತ ಒಂದು ಡೈಲಾಗ್ ಹೇಳ್ತೀಯ. ಆಗಬಹುದು ಅಂತ ಅಂತಾರೆ. ಅಕ್ಕ ಇಲ್ಲಿದ್ದಾರೆ ಅಂತ ಕೇಳಿ ಅವ್ರ ಅಕ್ಕನ ತೋರಿಸ್ತಾರೆ. ಅಕ್ಕನ ಓಕೆ ನಿಮ್ಗೆ ಓಕೆನಾ ಅಂತ ಅನ್ಬೇಕು. ಇದಿಷ್ಟು ಆ್ಯಕ್ಟರ್ ನಿಮ್ಮಲ್ಲಿ. ಈಗ ಅಕ್ಕ ಬಂದಿದ್ದಾರೆ. ನೀಟಾಗಿ ಹಾಕೊಡ್ತಾ ಇದಾರೆ. ಒಳ್ಳೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ರೆ ನೀನು ಕೃಷ್ಣನ್ ತರ ನಿಂತ್ಕೋ. ಓಕೆ, ಕಿರೀಟ ಕೊಡ್ರ. ಅಕ್ಕ ಅವ್ರನ್ನ ವೇದಿಕೆ ಮೇಲೆ ಕರೆಯತಕ್ಕದ್ದು. ಅಣ್ಣ ಏನಣ್ಣ ಈಗ ತಾವು ಕೃಷ್ಣ ಪರಮಾತ್ಮನ್ ತರ ನಿಂತಿರ್ತೀರಿ. ಓಕೆ, ಅವರು ಸೌತೆ ಆಗೋದಕ್ಕೆ ಒಂದು ಸ್ಕೀಮ್ ಹಾಕೊಂಡು ಕಾಲಿಡ್ಕೊಂಡು ಬಂದು ಬೇಡ್ಕೊಂತಾರೆ. ಅಕ್ಕನೆಲ್ಲ ತಪ್ಕೊಂಡೆಲ್ಲ ಕೇಳ್ಕೊಬೇಕಣ್ಣಮ್ಮ. ಈ ಆಪರ್ಚುನಿಟಿ ಮತ್ತೆ ಸಿಗೋದು ಕೃಷ್ಣನ ಸರ್. ಎಲ್ಲ ಉಂಟು. ಅಯ್ಯೋ, ಇದಕ್ಕೆ ವೀಕ್ಷಣೆಗೆ ಕೃಷ್ಣ ಪರಮಾತ್ಮನ ಸುಪುತ್ರನೂ ಇರಬೇಕಾಗ್ತದೆ ವೇದಿಕೆ ಮೇಲೆ. ಎಲ್ಲ ಶುರು ಆಗ್ಲಿ ಆಕ್ಟು. ಕೃಷ್ಣ ಕೃಷ್ಣ, ಈ ನಿನ್ನ ಮುಖದಲ್ಲಿರುವ ಮುಗುಳಿಗೆಯನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ತಲ್ಲಣ. ಸೈಡ್ ಕಳಿಸ್ಬಿಟ್ಟು ನಮ್ಮನ್ನ ಸೆಟಪ್ ಮಾಡ್ಕೊಳ್ಳಿ ಅಂತ ಹೇಳು. ನೀವೇಕೆ ನಿಮ್ಮ ಒರಿಜಿನಲ್ಗೆ ಡಿವೋರ್ಸ್ ಕೊಟ್ಟು ಈ ಆರ್ಟಿಫಿಷಿಯಲ್ಗೆ ಗಂಟಾಕೋಬಾರ್ದು? ಅಕ್ಕ ದಯವಿಟ್ಟು ಅಕ್ಕ, ದಯವಿಟ್ಟು ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಇದೊಂದು ಬಾರಿ ಬಿಟ್ಟು ಕೊಡಿ ಅಕ್ಕ. ಅಕ್ಕ ಅರ್ಧ ಜನ್ಮ ನೀವು ಫೀಲ್ ಮಾಡಿದ್ದೀರಾ, ಇನ್ನು ಅರ್ಧ ಜನ್ಮ ನಾನು ಫೀಲ್ ಮಾಡ್ತೀನಿ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ. ಕಾಲಿಡ್ಕೋ ಕಾಲಿಡ್ಕೋ ಕೇಳ್ಕೊ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ. ಕೃಷ್ಣ ಅಕ್ಕ ಒಂದು ನಿಮಿಷ. ಈಗ ಕೃಷ್ಣ ಪರಮಾತ್ಮನ ಮಗ ರೈಸ್ ಆಗ್ಬಿಟ್ಟವನೆ, ಅವ್ರಿಗೆ ಸಮಾಧಾನ ಮಾಡು ಸ್ವಲ್ಪ. ಮಗನೇ, ನಾನು ಚಿಕ್ಕಮ್ಮ ಕಣೋ. ಚಿಕ್ಕಮ್ಮ ಅಂತ ಚಿಕ್ಕಮ್ಮ ಹಾಕೊಂಡು ತಲೆ ಕೈ ಮಿಕ್ಕಮ್ಮ. ಕೃಷ್ಣ ಏನೇ ಹೇಳು,
ನನಗೆ ನೀನು ಫಸ್ಟ್ ಸೆಟಪ್ಪು ಆ ಗೆಟಪ್ಪು ಎರಡೂ ಬೇಡ, ನನಗೆ ನೀನೇ ಬೇಕು ಕೃಷ್ಣ, ಪ್ಲೀಸ್ ಕೃಷ್ಣ. ಪಾಪ ನಮ್ಮ ಯಜಮಾನ್ರು ಕೃಷ್ಣನ್ ಗೆಟಪ್ ಅಲ್ಲಿರೋ ರಾಮ. ಹೌದಾ? ಅಯ್ಯೋ, ಬಹಳ ಸಂತೋಷ ಕಣವ, ಬಹಳ ಸಂತೋಷ. ನೀವು ಡೈವರ್ಸ್ ಕೊಡಿ ಅಂತಿದ್ದೀರಾ, ಆ ಥರ ಕೊಡಕ್ಕೆ ಹೋದ್ರೆ ನಮ್ಮ ಬಾಳು ಡ್ರೈವಾಶ್ ಆಗಿ ಹೋಗುತ್ತದೆ. ಹಾಗೆಲ್ಲ ನಾವು ಮಾಡಬಾರದು. ಕೃಷ್ಣ, ನಿಮ್ಮ ಫಸ್ಟ್ ಸೆಟಪ್ ಲುಂಗಿ ಆದರೆ ನಾನು ಹೆಗಲ್ ಮೇಲೆ ಟವಲ್ ಹಾಕ್ತೀನಿ ಕೃಷ್ಣ. ಈಗ ಜೀವನ ಅನ್ನೋ ಬಂಡಿ ಹೋಗ್ಬೇಕು ಅಂದ್ರೆ ಎರಡೆತ್ತು ಬೇಕಲ್ಲವೇ ಕೃಷ್ಣ? ನೀವೇತಕ್ಕೆ ನಮ್ಮನ್ನ ಈಗಿಂದೀಗ್ಲೇ ಕ್ಯಾಚ್ ಹಾಕೊಂಬಾರ್ದು ಕೃಷ್ಣ? ಒಂದು ಗಾದೆ ಮಾತಿದೆ, ತಾಳಿದವನಿಗೆ ಬಾಳೆಹಣ್ಣು ಅಂತ. ಹಾಗಾಗಿ ಇದು ನಮ್ಮ ಮೊದಲನೇ ಪುತ್ರ, ಎರಡನೇ ಮಗು ನನ್ನಿಂದ. ಎರಡನೇ ಮಗು ಆಲ್ರೆಡಿ ಬರುವ ಎಲ್ಲ ಹತ್ತಿರದ ದಿನಾಂಕದಲ್ಲಿ ಇದೆ. ಅದಾದ ನಂತರ ಅವರು ಸಮ್ಮರ್ ವೆಕೇಶನ್ಗೆ ಹೋಗುತ್ತಾರೆ. ಆಗಬೇಕಾದರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾವು ಪಾಪ ಪಾಪ ಅವಳು ಸಣ್ಣ ಮಮ್ಮಿ ಆಗಕ್ಕೆ ಸ್ಕೀಮ್ ಆಗ್ತಾವಳೆ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪಾ? ಬೇಡ. ಹಾಗಾಗಿ ತಾವು ಈಗ ಹೊರಟಿ ಸಮ್ಮರ್ ಹಾಲಿಡೇಸ್ಗೆ ಬರ್ತಕ್ಕದ್ದು. ಓಕೆ ತೃಪ್ತಿಯೇ? ಬರ್ಲಿ ಚಪ್ಪಾಳೆ. ಆಯ್ತು ಬಿಡಮ್ಮ, ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ. ಬಿಟ್ರೆ ನೀನು ಯಾಕೋ ಒರಿಜಿನಲ್ ಅದ್ಮುಕೊಂಡಂಗೆ ಐತಿಯಾ? ಥ್ಯಾಂಕ್ ಯು ಸೋ ಮಚ್. ಆನಂದ, ನಿನಗೆ ಹೇಳಿ ಮಾಡಿಸಿದಂಥ ಒಬ್ಬ ಅದ್ಭುತವಾದಂಥ ಗಂಡ. ನಿನ್ನ ಆಬ್ಸೆನ್ಸಲ್ಲೂ ಕೂಡ ನಿನ್ನ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡ್ತಾ ಇರ್ತಾನೆ. 100 ವರ್ಷ ಚೆನ್ನಾಗಿ ಹಿಂಗೆ ಮಾಡಿ, ನಿಮ್ಮ ಎರಡನೇ ಸಂತಾನವು ಬಹಳ ಆರೋಗ್ಯಕರವಾಗಿ ಒಳ್ಳೆ ಡೆಲಿವರಿ ಆಗಲಿ. ಆಯ್ತಾ? ಅವನು ಚೆನ್ನಾಗಿ, ಅವನ ಆಸೆ ಆಕಾಂಕ್ಷೆಗಳು ಸಾಕಷ್ಟಿದಾವೆ, ಅದೆಲ್ಲವೂ ನೆರವೇರಲಿ. ತುಂಬ 100 ವರ್ಷ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎವ್ರಿಬಡಿ. ಎಲ್ಲ ಸ್ಟೇಜ್ ಮೇಲೆ ಅವ್ರು ತಂದಿದ್ದ ಪ್ರಯತ್ನಗಳಲ್ಲಿ ಒಂದು ಪ್ರಯತ್ನ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ, ಓಪನಿಂಗು ಆ ಲಿಂಗಕ್ಕೆ ಒಂದು ಮಂಗಳಾರತಿ ಅದಾಗದೇ ಆಗುತ್ತೆ. ಓ ಮೈ ಗಾಡ್, ಹೆಂಗಿತ್ತದು ಅಂತ ಅಂದ್ರೆ ಮೈ ಒಂಥರ ರೋಮಾಂಚನ ಆಗೋಯ್ತು. ಆಕ್ಚುಲಿ ಭಕ್ತ ಕನಕದಾಸಲ ಆ ಟೆಕ್ನಿಕ್ ಉಪಯೋಗಿಸಿದ್ದಾರೆ. ಅಣ್ಣವ್ರ ಬಾಗಿಲನ್ನು ತೆರೆದು ಹಾಡಿದಾಗ ಕೃಷ್ಣ ಸ್ಟ್ಯಾಚು ಹಿಂಗೆ ತಿರುಗಿದಾಗ ಮಹಾಮಂಗಳಾರತಿ ಆಗುತ್ತೆ. ಬಟ್ ಇಲ್ಲೇ ಆ ಟೆಕ್ನಿಕ್ನ ತಂದಾಗ ಕಣ್ಣು ಮುಂದೆ ಇಟ್ ವಾಸ್ ಲೈಕ್ ಸೂಪರ್ ಆಯಿತು. ಬರಲಿ ಆ ಎಫರ್ಟ್ ಚಪ್ಪಾಳೆ ಪ್ಲೀಸ್. ಇವತ್ತೂ ಅಷ್ಟೇ ಓಪನಿಂಗ್ ಸೀನು ಬರಬೇಕಾದ್ರೆ ದೇವರು ಪೂಜೆ ಮಾಡ್ಬೇಕಾದ್ರೆ ಇದೇ ಥರ ಮಂಗಳಾರತಿ ಆಗೋ ಸೀನು ಅದೆಲ್ಲ ಭಾಳ ಭಕ್ತಿಯಿಂದ ನಿಂತ್ಕೊಂತಾರೆ, ತುಂಬ ಜವಾಬ್ದಾರಿಯಿಂದ ಮಾಡ್ತಾರೆ. ಇದು ನಿಮಗೆ ಐ ಡೋಂಟ್ ಥಿಂಕ್ ಉತ್ತರ ಕರ್ನಾಟಕದ ಕಡೆ ಬರೋದಿಲ್ಲ ಇದೆಲ್ಲ. ಇದೆಲ್ಲ ಬಹುತೇಕ ಓಲ್ಡ್ ಮೈಸೂರು ಸ್ಟೇಟ್ ಡ್ರಾಮಾಗಳಿವೆಲ್ಲ. ಎಲ್ಲವೂ ಲೈವಲ್ಲಿ ಹೌದೇ ಪ್ರಾಕ್ಟೀಸ್, ಹೆಂಗೆ ಸ್ಕೂಲ್ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಊರು ಹಬ್ಬ ಬಂದಾಗ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದವ್ರಿಗೆಲ್ಲ ಹೆಂಗೆ ನಮ್ಮ ಮದುವೆಗೆ ಮೂಯ್ ಆಗ್ತಾರೆ, ಆ ಥರ ಇವರಿಗೆಲ್ಲ ಬೆಳ್ಳಿ ಗ್ಲಾಸ್ಗಳು, ಕಾಸುಗಳು ಇದೆಲ್ಲವೂ ಮಾಡ್ತಾರೆ. ಭಾಳ ಪರಿಶುದ್ಧವಾಗಿರ್ತಾರೆ ಆ 48 ಅವರ್ಸು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಡಮ್, ನೀವು ಸಖತ್ ಥ್ರಿಲ್ ಆಗ್ಬಿಟ್ರಿ ಅದು ನೋಡಿದಾಗಲ್ಲ. ತುಂಬಾ ಚೆನ್ನಾಗಿತ್ತು. ಆ ಐಡಿಯಾ ಯಾರದಿತ್ತು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ಐಡಿಯಾ. ವೆರಿ ನೈಸ್. ಅಬ್ಸಲ್ಯೂಟ್ಲಿ. ಬಟ್ರೆ ಈ ಥರ ಸ್ಪೆಷಲ್ ಎಫೆಕ್ಟ್ಸ್ಗಳ ಬಗ್ಗೆ ನೀವು ಇನ್ನೇನೇನು ನೋಡಿದ್ದೀರಿ? ಈ ಸಾಂಬ್ರಾಣಿ ಹೊಗೆ ಐಡಿಯಾಗಳೆಲ್ಲ ಅಲ್ಲಿಂದನೇ ಬಂದಿದ್ದು, ಕಂಪ್ನಿ ನಾಟಕಗಳಿಂದಾನೆ ಸುಮಾರು ನಡೆಯುತ್ತೆ. ಆಮೇಲೆ ದೇವ್ರು ಬಂದಾಗೆಲ್ಲ ಮೇಲೊಂದು 10 ಜನ ಕೂತ್ಕೊಂಡು ಒಣ ಎಲೆ ಹೂವು ಎಲ್ಲ ಹಾಕ್ತಿರ್ತಾರೆ. ಹಾವು ಬಿಡೋದು, ಹಾವು ಅದು ಟ್ರ್ಯಾಕ್ ಇಂದ ಹೋಗ್ತದೆ. ಹೆಂಗಪ್ಪ ಹಾವು ಹೆಂಗ್ ತರೋರಪ್ಪ ಸ್ಟೇಜ್ ಮೇಲೆ, ಆಶ್ಚರ್ಯ ಆಗುತ್ತೆ. ಇಲ್ಲಿ ಇಷ್ಟು ದೂರದಿಂದ ನೋಡ್ಬೇಕಾದ್ರೆ ಅದು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಅದು ಮಂಗಳಾರತಿ ಹೀಗೆ ಸುತ್ತಾ ಇದ್ದಿದ್ದು, ಹಾರ ಹಾಕಿದ್ದೆಲ್ಲ ವೆಲ್ ಥಾಟ್. ನನ್ನದೊಂದು ಸಣ್ಣದು ಭಕ್ತಿ ಜೊತೆಗೆ ಶುರು ಮಾಡಿ ಹಂಗೆ ನಗ್ಸೋಕೆ ಶುರು ಮಾಡ್ಬಿಟ್ರು. ಭಾರಿ ಮಜಾ ಇತ್ತು. ಆ್ಯಂಡ್ ಈ ಒಂದು ಇಡೀ ಒಂದು ನಾಟಕನ ತಮಾಷೆಗಷ್ಟೇ ಮಾಡಿದ್ದು. ಯಾವುದೇ ನಾಟಕ ಆಗಲಿ, ಆ ಒಂದು ಕ್ಷೇತ್ರನಾಗಲಿ, ಆ ಕಲಾವಿದರನ್ನಾಗಲಿ ಎಲ್ಲೂ ನಾವು ಅಣುಗಿಸುವ ಅಂತ ಒಂದು ಉದ್ದೇಶದಲ್ಲಿ ನಾವು ಮಾಡೇ ಇಲ್ಲ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ಕೊಟ್ಟಂಥ ಟಾಸ್ಕ್ನ ಶ್ರದ್ಧೆಯಿಂದ ಮಾಡಬೇಕು, ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಸೊ ದಯವಿಟ್ಟು ನಾಟಕ ಸಂಘ ಸಂಸ್ಥೆಗಳಿರ್ಬೋದು, ಅದು ಕಲಾವಿದರಿರ್ಬೋದು, ರಂಗಭೂಮಿಯವರು ಎಲ್ರಿಗೂ ನಮ್ಮ ಮನದಾಳದ ರೆಸ್ಪೆಕ್ಟ್ ನಮ್ಮ ಟೀಮ್ ಕಡೆಯಿಂದ, ನಮ್ಮ ಕಡೆಯಿಂದ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ಈ ಒಂದು ಆ್ಯಕ್ಟ್ನ ನಾವು ನಿಮಗೆ ಅರ್ಪಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಓಕೆ, ಈಗ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಏನಪ್ಪಾ ಅದು ಅಂತಂದ್ರೆ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ಅನೌನ್ಸ್ ಆಗುವಂತ ಸಮಯ. ಬಟ್ರೆ ನೀವೇ ಹೇಳ್ತೀರಾ? ನಾನು ನಿನ್ನ ಮಗ ಅನ್ನಪ್ಪ, ಇವ್ರು ಯಾರು ಒಪ್ಪಲಿಲ್ಲ. ಅದೇಂಗಾಗುತ್ತೆ ಚೇಚೆ ಬಾರಿಸಿದ್ನಲ್ಲ. ಅದಿದೆ, ಬಟ್ ಸ್ಟಿಲ್ ಕಿಲಾಡಿಗಳಲ್ಲಿ ಪರ್ಫಾರ್ಮರ್ ಆಫ್ ದ ವೀಕ್ ಪ್ಲೀಸ್. ಈ ವಾರ ಪರ್ಫಾರ್ಮರ್ ಆಫ್ ದ ವೀಕ್ ಹಿತೇಶ್. ಸೊ ಎಸ್, ಭಕ್ತವತ್ಸಲ ಒಲಿಂಪಿಕ್ ಸ್ಪೋರ್ಟಿಂಗ್ ಕಂಪನಿ ಗಾಂಧಿನಗರ್ ಬ್ಯಾಂಗ್ಳೂರ್ ಇವ್ರ ಕಡೆಯಿಂದ ಗಿಫ್ಟ್ ವೌಚರ್ ಬರ್ತದೆ. ಜೋರಾಗಿ ಚಪ್ಪಾಳೆ. ನೋಡಿದ್ಯಾ, ಅದು ಇಲ್ಲ ಇದು ಇಲ್ಲ ಅಂದ್ಬಿಟ್ಟು ಇದೇ ತಗೊಂಡ್ಬಿಟ್ಟೆ. ಆಲ್ ದ ಬೆಸ್ಟ್.
ಎಸ್ ಹಿತೇಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಾರ ನಿಮ್ ಮುಂದೆ ಹಾಜರಾಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಟಾಟಾ ಸಿ ಬಾಯ್. ಇದು ಕಾಮಿಡಿ ಕಿಲಾಡಿಗಳು ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ. ಬಲಿ ಚಪ್ಪಾಳೆ.